ವೇದಿಕೆಯನ್ನು ಅಲಂಕರಿಸಿರುವಂತಹ ಇಡೀ ರಾಜ್ಯದಲ್ಲಿಯೇ ತನ್ನದೇ ಆದಂತಹ ಒಂದು ಛಾಪು ಕೇವಲ ನಮ್ಮ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶ ಮತ್ತೆ ವಿದೇಶಗಳಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತಮ್ಮದೇ ಆದಂತಹ ಸಮಾಜ ಸೇವೆಯ ಮೂಲಕ ಅನೇಕ ಕಾಣಿಗಳನ್ನು ಸಮಾಜ ಸೇವೆಯಲ್ಲಿ ತೊಡುವಂತಹ ಜಮಾತೆ ಇಸ್ಲಾಮಿನ ಗೌರವಾನ್ವಿತ ಸದಸ್ಯರುಗಳು, ಹಾಗೆ ವಿಶೇಷವಾಗಿ ಕರ್ನಾಟಕದ ಈ ಒಂದು ಸಂಸ್ಥೆಯ ಸದಸ್ಯರಾದಂತಹ ಶ್ರೀಯುತ ಮೊಹಮ್ಮದ್ ಹಮೀದ್ ಉಮ್ರಿ ಸರ್ ಅವರೇ, ಹಾಗೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಾನ್ವಿತ ಜನಾಬ್ ಅಕ್ಬರ್ಲಿ ಸರ್ ಅವರೇ, ಹಾಗೆ ಸಮದುಲ್ಲಾ ಖಾನ್ ಅವರೇ ಮತ್ತು ಮೊಹಮ್ಮದ್ ಇಸ್ಮಾಯಿಲ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ತಾಲೂಕಿನಿಂದ ನಮ್ಮ ಪ್ರತಿಭೆಗಳನ್ನು ಹೊರಹೊಮ್ಮಿಸಿ ಆಗಮಿಸಿದಂತಹ ಎಲ್ಲ ಗೌರವಾನ್ವಿತ ಪೋಷಕರೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೆ ಮುಖ್ಯ ಕಾರಣಕರಾದಂತಹ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳೇ, ಮಕ್ಕಳೇ, ಪತ್ರಕರ್ತರೇ ಹಾಗೂ ಹಾಜರಿರುವಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕಳೆದ ವಾರ ಜಾವೇದ್ ಸರ್ ಅವರು ಫೋನ್ ಮಾಡಿ, ಸರ್ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ, ನಮ್ಮ ಜಿಲ್ಲೆಯಲ್ಲಿ ಕಳೆದ 26-27ನೇ ಸಾಲಿನಲ್ಲಿ ನಡೆದಂತಹ ಪರೀಕ್ಷೆಗಳಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಂತಹ SSLC ಮತ್ತು PUC ಮಕ್ಕಳಿಗೆ ನಾವು ಒಂದು ಅವರ ಗೌರವಾರ್ಥವಾಗಿ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ, ತಾವು ಬರಬೇಕು ಅಂತ ಹೇಳಿದಾಗ ನಾನು ಬೆಂಚಿನಲ್ಲಿ ಕುಂತಿದ್ದೆ. ತಕ್ಷಣ ನಾನು ನಂತರ ಮಾತಾಡ್ತೀನಿ ಅಂತ ಫೋನ್ ಕಟ್ ಮಾಡಿ ನನ್ನ ಶೆಡ್ಯೂಲ್ ನೋಡಿದೆ. ಇವತ್ತು 14ನೇ ತಾರೀಕಿಗೆ ಏನೆಲ್ಲ ಕೇಸ್ಗಳಿದಂತ ನೋಡಿ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕೋ ಬೇಡ ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ ಈ ಕಾರ್ಯಕ್ರಮಕ್ಕೆ ನನಗೆ ಎಳೆದು ತಂದಿದೆ ಸರ್. ಈ ಮಕ್ಕಳು ಮತ್ತೆ ಈ ಪೋಷಕರು ನನಗೆ ಹೇಳ್ತಿದ್ದಾರೆ. ಯಾಕಂತ ತಕ್ಷಣ ನಮಗೆ ಫೋನ್ ಮಾಡೋದಿಲ್ಲ ಸರ್, ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ಯಾಕಂತ ಹೇಳಿದ್ರೆ ಭವ್ಯ ಭಾರತವನ್ನು ಕಟ್ಟುವಂತಹ ಪ್ರತಿಭಾನ್ವಿತ ಮಕ್ಕಳ ಮುಂದೆ ನಾನು ಇವತ್ತು ನಿಂತ್ಕೊಂಡು ಮಾತಾಡ್ತೇನೆ. ಅದು ನನಗೆ ಕೊಟ್ಟಂತ ಒಂದು ಅವಕಾಶ. ಇವತ್ತು ನಾನು ಕಳೆದ 17 ವರ್ಷಗಳಿಂದ ಮಕ್ಕಳ ಕ್ಷೇತ್ರದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡ್ತಿದ್ದೇನೆ. ಪ್ರಸ್ತುತ 2 ವರ್ಷದಿಂದ ಶಿವಮೊಗ್ಗ ಜಿಲ್ಲೆಯ ಮಕ್ಕಳ ನ್ಯಾಯಾಧೀಶನಾಗಿ ಕೆಲಸ ಮಾಡ್ತಿದ್ದೇನೆ. ಹಾಗಾಗಿ ಮಕ್ಕಳ ಕಾರ್ಯಕ್ರಮ, ಅದರಲ್ಲಿ ವಿಶೇಷವಾಗಿ ನನ್ನ ಪಕ್ಕದ ಜಿಲ್ಲೆಯ ಕಾರ್ಯಕ್ರಮ ನಾನು ಹೋಗಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದೆ. ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮ ಬಂದೆ. ನನಗೆ ಮತ್ತೊಂದು ಸಂತೋಷವಾಗಿತ್ತು ಅಂತ ಹೇಳಿದ್ರೆ, ನನ್ನ ವೇದಿಕೆ, ನಾನು ಇಂತಹ ಒಂದು ಮಹನೀಯರ ಒಂದು ಜೊತೆ ವೇದಿಕೆ ಹಂಚ್ಕೊಳ್ತೀನಿ ಅಂತ ಹೇಳಿದ್ರೆ ಇದು ನನ್ನ ಸೌಭಾಗ್ಯದ ಒಂದು ಮಾತು. ಯಾಕಂತ ಹೇಳಿದ್ರೆ ಹಲವಾರು ವರ್ಷಗಳ ಕಾಲ ಪ್ರಾಸ್ತಾವಿಕ ನುಡಿಯಲ್ಲಿ ಸರ್ ಹೇಳಿದ್ರು, ಸುಮಾರು 84 ವರ್ಷಗಳಿಂದ ಜಮಾತೆ ಇಸ್ಲಾಮಿ ಇಡೀ ವಿಶ್ವದಲ್ಲಿಯೇ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸ್ತಾ ಇದೆ. ಯಾರಿಗೂ ಗೊತ್ತಿಲ್ಲದಂಗೆ ಎಲೆಮರೆಕಾಯಿ ಹಾಗೆ ಸಮಾಜ ಸೇವೆಯಲ್ಲಿ ತೊಡಗ್ತಾ ಇದೆ. ಸಮಾಜ ಸುಧಾರಣೆಯಲ್ಲಿ ಅನೇಕ ಉತ್ತಮ ಕೆಲಸಗಳನ್ನು ಮಾಡ್ತಿದೆ. ಏನು ಮೌಲಾನಾ ಮೌದೂದಿಯವರು ಏನು ಇದೊಂದು ಉದ್ದೇಶ ಇಟ್ಕೊಂಡು ಅವರು 1941ರಲ್ಲಿ ಐ ಥಿಂಕ್ 41ರಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಅದನ್ನ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಜನರಿಗೆ ತಲುಪಿಸುವಂತಹ ಕೆಲಸ ಏನ್ ಮಾಡ್ತಿದ್ರಿ ಸರ್, ತಮ್ಗೆಲ್ಲರೂ ಕೂಡ ಒಂದು ಚಪ್ಪಾಳೆ ಮೂಲಕ ನಾನು ಅದನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ರಾಜಕೀಯ ಕಾರ್ಯಕ್ರಮಗಳು, ಹಬ್ಬ ಹರಿದಿನ ಕಾರ್ಯಕ್ರಮ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತದೆ. ಆದ್ರೆ ಒಂದು ನಮ್ಮ ತಾಲೂಕಿನ ಪ್ರತಿಭೆಗಳು, ನಮ್ಮ ಭವ್ಯ ಭಾರತವನ್ನು ಕಟ್ಟುವಂತಹ ಒಂದು ನಾಡಿನ ಪ್ರಜೆಗಳನ್ನ ಗುರುತಿಸಿ ಅವರಿಗೆ ಸನ್ಮಾನಿಸಿ ಅವರಿಗೆ ಪ್ರೋತ್ಸಾಹಿಸಿ ಅವರಿಗೆ ಅಭಿನಂದಿಸಿದಲ್ಲ, ಅದು ಬಹಳ ಬಹಳ ಉತ್ತಮವಾದಂತಹ ಕಾರ್ಯಕ್ರಮ. ನಿಜವಾಗ್ಲೂ ಕೂಡ ಒಬ್ಬ ಮಕ್ಕಳ ನ್ಯಾಯಾಧೀಶನಾಗಿ ನಾನು ನಿಮಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಎಲ್ಲರೂ ಕೂಡ ಆಗಮಿಸಿದರು. ನಾನು ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು SSLCಯಲ್ಲಿ ಮತ್ತೆ PUCಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇದು ಕೇವಲ ನಿನ್ನೆ ಮೊನ್ನೆಯ ಒಂದು ಶ್ರಮ ಅಲ್ಲ, ನಿನ್ನೆ ಮೊನ್ನೆ ಅಥವಾ ಒಂದು ತಿಂಗಳ ಅಥವಾ 1 ವರ್ಷ ಶ್ರಮ ಅಲ್ಲ. ನಿರಂತರವಾಗಿ ನೀವು ಪರಿಶ್ರಮ ಪಟ್ಟದ್ರಿಂದ ಇವತ್ತು ಈ ಒಂದು ಪುರಸ್ಕಾರಕ್ಕೆ ತಾವು ಭಾಜನರಾಗಿದ್ದೀರಿ, ಹೌದಾ ಇಲ್ವೋ? ಅದರ ಜೊತೆಗೆ
ಇದರ ಶ್ರೇಯಸ್ಸು ನಿಜವಾಗಿ ಸಲ್ಲಬೇಕಾಗಿರೋದು, ಇದರಲ್ಲಿ ನಿಮ್ಮ ಎಫರ್ಟ್ ಕೇವಲ 25% ಇದ್ರೆ, ನಿಮ್ಮನ್ನ ಇಲ್ಲಿ ತಂದು ಈ ಒಂದು ಚೇರಿನ ಮೇಲೆ ಕುದಿಸುವಂತಹ ಪರಿಶ್ರಮ ನಿಮ್ಮ ಹಿಂದೆ ಪಟ್ಟಿದಾರಲ್ಲ, ಆ ತಂದೆ ತಾಯಿಗಳಿಗೆ ನಿಜವಾಗ್ಲೂ ಒಂದು ಚಪ್ಪಾಳೆನ ತಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಎಷ್ಟೋ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಇವತ್ತು ನಾನು ತುಂಬಾ ಅಂಕಗಳನ್ನು ಗಳಿಸಿದ್ದೇನೆ, ಇವತ್ತು ಪತ್ರಿಕೆಗಳಲ್ಲಿ ನನ್ನ ಹೆಸರು ಬರ್ತಾ ಇದೆ, ಬ್ಯಾನರ್ಸ್ ಗಳಲ್ಲಿ ನನ್ನ ಫೋಟೋ ಬರ್ತಾ ಇದೆ ಅಂತ ತಿಳ್ಕೊಳ್ತಾರೆ. ಆದ್ರೆ ನಿಮಗೆ ಗೊತ್ತಿರ್ಲಿ ಮಕ್ಕಳೇ, ಇದರ ಹಿಂದೆ ನಿರಂತರವಾಗಿ ನನ್ನ ಮಗ ಈ ಸತಿ SSLC ಓದ್ತಾ ಇದ್ದಾನೆ, ನನ್ನ ಮಗ ಈ ಸತಿ PUC ಮಾಡ್ತಾ ಇದ್ದಾನೆ, ನಾನು ಯಾವುದೇ ಕಾರ್ಯಕ್ರಮಗಳಲ್ಲಿ ಹೋಗಬಾರ್ದು, ಎಷ್ಟೋ ವೈಯಕ್ತಿಕ ಕೆಲಸಗಳನ್ನ ಬದಿಗೊಟ್ಟಿ ನಿಮ್ಮ ತಂದೆ ತಾಯಿ ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ. ಹೌದಾ ಇಲ್ವೋ? ಇಲ್ಲಿ ಬಹಳಷ್ಟು ಪೋಷಕರು ಕುಂತಿದ್ದೀರಿ. ಎಷ್ಟೋ ಜನ ಈ ಒಂದು ವರ್ಷ ಅನೇಕ ಕಾರ್ಯಕ್ರಮಗಳಾಗ್ಲಿ ತಮ್ಮ ವೈಯಕ್ತಿಕ ಬದಿಗಿಟ್ಟಿದ್ರೆ ಇಲ್ವೋ? ಯಾಕಂದ್ರೆ ನನ್ನ ಮಗ ನನ್ನ ಹಾಗೆ ಆಗೋದು ಬೇಡ, ನನ್ನ ಮಗ ಚೆನ್ನಾಗಿ ಓದ್ಬೇಕು, SSLC ಅಲ್ಲಿ PUC ಅಲ್ಲಿ ಉತ್ತಮ ಅಂಕ ತಗೋಬೇಕು, ನಾಳೆ ಒಂದು ಉನ್ನತವಾದಂತಹ ಹುದ್ದೆಗಳನ್ನ ಅಲಂಕರಿಸಬೇಕು ಅಂತ ಏನು ತಂದೆಗಳ ಮನೋಭಾವನೆ ಇದೆಯಲ್ಲ, ಅದು ನಿಮ್ಮ ಯಶಸ್ವಿಯ ಕಾರಣಗಳು. ಯಾಕೆ ಈ ವಿಚಾರ ನಾನು ಬಹಳ ಗಂಭೀರವಾಗಿ ಇವತ್ತು ಹೇಳ್ತೇನೆ ಅಂತ ಹೇಳಿದ್ರೆ, ಒಬ್ಬ ಮಕ್ಕಳ ನ್ಯಾಯಾಧೀಶನಾಗಿ ನಾನು ಅನೇಕ ಪ್ರಕರಣಗಳನ್ನ, ದಿನಕ್ಕೆ 20-25 ಪ್ರಕರಣಗಳನ್ನ ನನ್ನ ಕಣ್ಣ ಮುಂದೆ ನಾನು ನೋಡ್ತೇನೆ. ಬಹಳಷ್ಟು ಜನ ಮಕ್ಕಳು SSLC ಆದ ತಕ್ಷಣ PUC ಆದ ತಕ್ಷಣ ಏನೋ ಒಂಥರ ಹಾರೋ ಹಕ್ಕಿ ತರ ಆಗ್ಬಿಡ್ತಾರೆ. ಹೌದಾ ಇಲ್ವೋ? ನಮ್ಗೆ ಯಾರು ಕೂಡ ಕೇಳರಿಲ್ಲ, ಹೇಳರಿಲ್ಲ, ನಾವು ಕಷ್ಟಪಟ್ಟಿದ್ರಿಂದ ನಾವು ಬಂದಿದ್ದೀವಿ. ನೋ ಸಾರಿ, ಇವತ್ತು ನೀವು ಇಲ್ಲಿ ಕುಂತಿದ್ದಕ್ಕೆ ನಿಮ್ಮ ಹಿಂದೆ ನಿಮ್ಮ ತಂದೆ ತಾಯಿ ಮತ್ತೆ ನಿಜವಾಗ್ಲೂ ಕೂಡ ನಿಮ್ಮ ಶಿಕ್ಷಕರ ಶ್ರಮ. ಶಿಕ್ಷಕರು ತಂದೆ ತಾಯಿ ನಿಮ್ಮ ಬೆನ್ನೆಲುಬಿಗೆ ನಿಂತಿಲ್ಲ ಅಂತ ಹೇಳಿದ್ರೆ ಇವತ್ತು ಉನ್ನತ ಅಂಕಗಳು ತರಿಸ ಸಾಧ್ಯತೆ ಇತ್ತ? ಖಂಡಿತವಾಗ್ಲೂ ಕೂಡ ಇಲ್ಲ. ಹಾಗಾಗಿ ನಾವು ಯಾವುದೇ ಸ್ಥಾನಕ್ಕೆ ಹೋಗ್ಲಿ, ನಮ್ಮನ್ನ ಬೆನ್ನೆಲುಬಾಗಿ ನಿಂತಹ ನಮ್ಮ ಪೋಷಕರನ್ನ, ನಮ್ಮ ಶಿಕ್ಷಕರನ್ನ ಯಾವುದೇ ಕಾರಣಕ್ಕೂ ನಾವು ಮರಿಬಾರದು. ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಮಾತನ್ನ ಹೇಳ್ತಾರೆ, ಅಜ್ಞಾನ ನಮ್ಮಲ್ಲಿ ಭಯವನ್ನುಂಟು ಮಾಡಿದರೆ, ಭಯ ನಮ್ಮಲ್ಲಿ ಅಜ್ಞಾನವನ್ನುಂಟು ಮಾಡುತ್ತದೆ. ಇದೆರಡನ್ನು ಹೋಗಲಾಡಿಸುವ ಶಕ್ತಿ ಅಂತ ಹೇಳಿರೋದು ಜ್ಞಾನಕ್ಕೆ ಮಾತ್ರ, ಶಿಕ್ಷಣಕ್ಕೆ ಮಾತ್ರ. ಹಾಗಾಗಿ ಒಬ್ಬ ಶಿಕ್ಷಕರು ಇವತ್ತು ನೀವು ಕುಂತಿದ್ದೀರಿ ಧೈರ್ಯವಾಗಿ ಅಂತ ಹೇಳಿದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಈ ಒಂದು ಜಮಾತೆ ಇಸ್ಲಾಮಿಯ ಫೌಂಡರ್ ಆದಂತಹ ಮೌಲಾನಾ ಮೌದೂದಿಯವರು ಒಂದು ಮಾತನ್ನ ಹೇಳ್ತಾರೆ, ಶಿಕ್ಷಣ ಕೇವಲ ಅಂಕಗಳಿಗಾಗಿ ಅಲ್ಲ, ಶಿಕ್ಷಣ ಕೇವಲ ಒಂದು ಅಂಕಗಳಿಗಾಗಿ ಅಲ್ಲ, ಒಬ್ಬ ಉತ್ತಮ ವ್ಯಕ್ತಿಯಾಗಿ ಸಮಾಜದ ಕೊಡುಗೆಯಾಗಿ ನೀಡಬೇಕು ಅಂತ ಹೇಳಿ. ಅಂದ್ರೆ ಏನು ನಾನು ಹೇಳಕ್ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇವತ್ತು ಅಂಕಗಳು ತುಂಬಾ ಇರ್ಬೋದು, ನಾವು ತುಂಬಾ 85% ಮೇಲೆ SSLC ಅಲ್ಲಿ PUC ಅಲ್ಲಿ ನಮ್ಮಲ್ಲಿ ಅಂಕಗಳು ಗಳಿಸಿರ್ಬಹುದು, ಇಲ್ಲ ಅಂತಲ್ಲ. ಆದ್ರೆ ಮುಂದಿನ ದಾರಿ ಹೇಗೆ? ಇವತ್ತು ನಮ್ಮಲ್ಲಿ ದೊಡ್ಡ ಪ್ರಶ್ನೆ ಇದೆ, SSLC ನಂತರ ಏನು ಅಂತ ಹೇಳಿ. ಕಳೆದ ವಾರ ನಾನು ಪತ್ರಿಕೆಗೆ ಒಂದು ಲೇಖನವನ್ನು ಬರೆದಿದ್ದೆ. ಯಾಕಂದ್ರೆ ನನಗೆ ತುಂಬಾ ಬೇಸರ ಆಯಿತು. 24ನೇ ತಾರೀಕು 23ನೇ ತಾರೀಕು ಆನ್ಲೈನ್ ನಲ್ಲಿ SSLC ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ. 23ನೇ ತಾರೀಕು ಸಂಜೆ 4 ಜನ ಮಕ್ಕಳು ಕರ್ನಾಟಕದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಬಹಳ ಬೇಸರ ಆಗ್ತದೆ. ನೀವು ಇವತ್ತು ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿದೆ ಅಥವಾ ಒಂದೆರಡು ಪತ್ರಿಕೆಗಳು ಹೋಗಿದೆ ಅಂತ ಹೇಳಿ ನಿಮ್ಮ ಸಲುವಾಗಿ ನೀವು ಡಿಸೈಡ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮ್ಮನ್ನ ಹುಟ್ಟಿ ಸಾಕಿ ಸಲುವಿದ ತಂದೆ ತಾಯಿಗಳ ಪರಿಸ್ಥಿತಿ ಏನು? ಯಾವ ತರ ಆಲೋಚನೆ ಮಾಡಿದ್ದೀರಾ? ಅಂಕಗಳು ಜೀವನವನ್ನು ನಿರ್ಧರಿಸಲ್ಲ, ಹೌದಾ? ಕೇವಲ ಪರೀಕ್ಷೆ ಬರೆದಿದ್ರೆ ಅದು ಅಂಕಗಳು ಬಂದಿದೆ. ಜೀವನ ನಿರ್ಧರಿಸೋದು ನಿಮ್ಮ ವ್ಯಕ್ತಿತ್ವ. ನಮ್ಮಲ್ಲಿ ಸರಿಯಾದ ಶಿಸ್ತು, ನಮ್ಮಲ್ಲಿ ವ್ಯಕ್ತಿತ್ವ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟೇ ಅಂಕಗಳಿದ್ರೂ ಕೂಡ ಪ್ರಯೋಜನ ಇಲ್ಲ. ಬಹಳ ಬೇಸರ ಆಗ್ತದೆ. ಹಾಗಾಗಿ ನಾನು ಒಂದು ಲೇಖನವನ್ನು ಕೂಡ ಬರೆದೆ, SSLC ಕೇವಲ ಅಂಕಪಟ್ಟಿಗೆ ಮಾತ್ರ ಅಲ್ಲ, ನಿಮ್ಮ ಜೀವನಕ್ಕೆ ಅಂತ ಹೇಳಿ. ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂತು. ಮಕ್ಕಳ ನಿಮ್ಮಲ್ಲಿ ಇವತ್ತು ತುಂಬಾ ಗೊಂದಲ ಇರಬಹುದು, ನಾನು ಇವತ್ತು SSLC ಅಲ್ಲಿ ತುಂಬಾ ಅಂಕಗಳನ್ನು ಗಳಿಸಿದ್ದೇನೆ, PUC ಅಲ್ಲಿ ಗಳಿಸಿದ್ದೇನೆ, ನನ್ನ ಮುಂದಿನ ದಾರಿ ಏನು ಮಾಡಬೇಕು? ಬಹಳಷ್ಟು ಪೋಷಕರಲ್ಲಿ ಕುಂತಿದ್ದೀರಿ, ನಿಮ್ಮ ಮಕ್ಕಳನ್ನ ನೀವೇನ್ ಮಾಡಿಸ್ಬೇಕಂತಿದ್ದೀರಿ? ಸ್ವಲ್ಪ ಹೇಳಿ ನೋಡೋಣ. ಮೇಡಮ್ ಪ್ಲೀಸ್ ಹೇಳಿ, ಏನ್ ಮಾಡಿಸ್ಬೇಕಂತಿದ್ದೀರಿ? ಸಾರಿ, ಸಮಾಜದಲ್ಲಿ ಒಂದು ಗೌರವಾನ್ವಿತ ವ್ಯಕ್ತಿಯಾಗಿ ಬೆಳೆಸಬೇಕು. ಓಕೆ, ಥ್ಯಾಂಕ್ ಯು. ಮತ್ತೆ ಬೇರೆಯವರು? ಸರ್ ನನ್ನ ಮಗ ಡಾಕ್ಟರ್ ಆಗ್ಬೇಕು ಸರ್, ನನ್ನ ಮಗ ಇಂಜಿನಿಯರ್ ಆಗ್ಬೇಕು ಸರ್. ಹೌದಾ? ನೋಡಿ, ಎಲ್ಲ ಪೋಷಕರು ನಗ್ತಾ ಇದ್ದಾರೆ. ಖಂಡಿತವಾಗ್ಲೂ ಕೂಡ ಆಗ್ಬೇಕು. ಆದ್ರೆ ನಾನು ಯಾಕೆ ನಿಮ್ಮಲ್ಲಿ ಹೇಳ್ತೇನೆ ಅಂತ ಹೇಳಿದ್ರೆ, ದಯಮಾಡಿ ನಿಮ್ಮ ಮನಸ್ಸಿನ ಒತ್ತಡಗಳನ್ನ ನೀವು ಮಕ್ಕಳ ಮೇಲೆ ಹೇರಕ್ಕೆ ಹೋಗಬೇಡಿ. ನಮ್ಮ ಪಕ್ಕದ ಮನೆಯವರು ಅವರು ಒಂದು ಅಂಗಡಿಯಲ್ಲಿ ಇಟ್ಕೊಂಡಿದ್ದಾರೆ, ಅವ್ರ ಮಕ್ಕಳು ಡಾಕ್ಟರ್ ಓದ್ತಿದ್ದಾರೆ. ನೀವು ಇಬ್ರು ಕೂಡ ಗಂಡ ಹೆಂಡತಿ ಗೌರ್ಮೆಂಟ್ ಎಂಪ್ಲಾಯ್ಸ್, ನಾವು ಕೂಡ ಡಾಕ್ಟರೇ ಮಾಡಬೇಕು. ಸಾರಿ, ಯಾಕೆ ವಿಚಾರ ತುಂಬಾ ನೊಂದ್ಕೊಂಡು ನಾನು ಹೇಳ್ತಾ ಅಂತ ಹೇಳಿದ್ರೆ, ನಾನು 9 ವರ್ಷದ ಹಿಂದೆ ಸಮಾಜ ಕಾರ್ಯದಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನನಗೆ ಒಂದು ಕೇಸ್ ಸ್ಟಡಿನ ಕೊಟ್ಟಿದ್ರು. ಕೇಸ್ ಸ್ಟಡಿ ಇತ್ತು, ಅದನ್ನು ಅಧ್ಯಯನ ಮಾಡುತ್ತೆ. ಶಿವಮೊಗ್ಗದಲ್ಲಿ ನಡೆದಂತಹ ಘಟನೆ, ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ವಿಚಾರಗಳನ್ನ ಕೇಳಬೇಕು. ಆ ಕೇಸ್ ಸ್ಟಡಿನ ನನಗೆ ಕೊಟ್ಟು, ಆ ಕೇಸ್ ಸ್ಟಡಿನ ನಾನು ಹಿಡ್ಕೊಂಡು
ಫಸ್ಟು ಆ ಮಗುವಿನ ಮನೆಗೆ ಭೇಟಿ ಮಾಡಿದೆ. ಇಬ್ಬರು ಕೂಡ ಡಾಕ್ಟ್ರು ಸರ್, ಇಬ್ಬರು ಕೂಡ ಡಾಕ್ಟ್ರು. ತಾಯಿ ಗೈನಕಾಲಜಿಸ್ಟ್ ಡಾಕ್ಟ್ರು, ತಂದೆ ಅನಸ್ತೇಶಿಯಾ ಡಾಕ್ಟ್ರು. ಇದ್ದಂತಹ ಒಬ್ಳೆ ಮಗಳು, ಅವಳೇನಾಗ್ಬೇಕು, ಏನಾಗ್ಬೇಕು ಸರ್? ನಾನು ಹೇಳ್ತಿಲ್ಲ ಸರ್, ಇವ್ರು ಹೇಳ್ತೀರ. ನಾನೇನು ಹೇಳಿಲ್ಲ ನಿಮ್ಗೆ, ನೀವೇ ಹೇಳ್ತಾ ಇದ್ದೀರಿ. ಯಾಕಂದ್ರೆ ನಮ್ಮ ಮನಸ್ಥಿತಿ ಯಾವ ರೀತಿ ಬಂದಿದೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಯಾರಾದ್ರೂ ಒಬ್ಬರಲ್ಲಿ ಡಾಕ್ಟರ್ ಆದ್ರೆ ಅವ್ರ ಮಕ್ಕಳು ಕೂಡ ಡಾಕ್ಟ್ರೇ ಆಗ್ಬೇಕು. ನೋ ಸಾರಿ. ಈ ಕೇಸ್ ಸ್ಟಡಿನ ಹಿಡ್ಕೊಂಡು ನಾನು ಮುಂದೆ ಹೋದೆ. ಮೊದಲು ಮಗುವಿನ ಮನೆಗೆ ತಂದೆ ತಾಯಿಗೆ ಮಾತಾಡಿಸಿದೆ. ಮಗು ಓದ್ತಿರುವಂತಹ ಶಾಲೆಗೆ ಹೋಗಿ ಅಲ್ಲಿ ಶಾಲಾ ಶಿಕ್ಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಮಾತಾಡಿಸಿದೆ. ಮಗು ಅಕ್ಕಪಕ್ಕದ ಮನೆಯವರಿಗೆ ಮಾತಾಡಿಸಿದೆ. ಮಗು ಫಸ್ಟ್ ಇಯರ್ ಆಗುತ್ತೆ, ಸೆಕೆಂಡ್ ಇಯರ್ ಬರುತ್ತೆ. ಸೆಕೆಂಡ್ ಇಯರ್ ರಿಸಲ್ಟ್ ಬರೋ ದಿನ ಐ ಥಿಂಕ್ 2014-15 ಅನಿಸ್ತದೆ, ಆ ಮಗು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದ್ದಂತಹ ಒಬ್ಬಳೆ ಮಗಳು SSLC ಅಲ್ಲಿ 98% ಆ ಮಗು ತಗೊಳುತ್ತೆ. ಆ ಮಗುಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮಗು ಹೇಳಿದ್ದೆ ತಂದೆ ತಾಯಿಗೆ, ಅಪ್ಪ ನಾನು ಬೇಡ, ನನಗೆ ನೀವಿಬ್ರದ್ದು ನಾನು ನೋಡ್ತಾ ಇದ್ದೀನಿ, ನನಗೆ ಸೈನ್ಸ್ ಬೇಡ, ನಾನು ಕಾಮರ್ಸ್ ತಗೋಬೇಕು, ಮುಂದೆ ನಾನು BCom ಮಾಡಿ ನಾನು ಅಕೌಂಟೆನ್ಸಿ ಇದು ಚಾರ್ಟೆಡ್ ಅಕೌಂಟ್ ಆಗ್ಬೇಕಂತ ಆಸೆ ಇತ್ತು ಸರ್ ಅಂತ ಹೇಳಿ. ಆದ್ರೆ ತಂದೆ ತಾಯಿ ಇದನ್ನ ಇಲ್ಲ, ನನ್ನ ತಂದೆ ತಾಯಿ ಡಾಕ್ಟ್ರು, ನಾವು ಕೂಡ ಡಾಕ್ಟ್ರು, ನೀನು ಕೂಡ ಡಾಕ್ಟ್ರೇ ಆಗ್ಬೇಕು, ಇದು ನಮ್ಮ ವಂಶ ಪಾರಂಪರೆ, ನೀನು ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಸೈನ್ಸಿಗೆ ಸೇರ್ತಾರೆ. ಫಸ್ಟ್ ಇಯರ್ ಮುಗಿತದೆ, ಸೆಕೆಂಡ್ ಇಯರ್ ಮುಗಿತದೆ. ಸೆಕೆಂಡ್ ಇಯರ್ ರಿಸಲ್ಟ್ ಬರೋ ದಿನ ಆ ಹೆಣ್ಣು ಮಗು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬಂಧುಗಳೇ, ನಾನು ನಿಮ್ಮಲ್ಲಿ ಕೇಳುವಂತ ಪ್ರಶ್ನೆ, ನಿಜವಾಗ್ಲೂ ಆ ಮಗು ಓದ್ತಾ ಆತ್ಮಹತ್ಯೆ ಮಾಡ್ಕೊಳ್ತಾ? ಯಾವಾಗ ತನ್ನ ಪೋಷಕರು, ತನ್ನ ತಂದೆ ತಾಯಿಗಳು ತನ್ನ ಭಾವನೆಗಳಿಗೆ ವಿರುದ್ಧವಾಗಿ ನಿರ್ಧಾರಗಳು ತಗೊಂಡ್ರು, ಹೋಗ್ಲೇ ಭಾವನಾತ್ಮಕವಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು. ರಿಸಲ್ಟ್ ಬರೋ ದಿನ ಗೊತ್ತಿತ್ತು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಿಲ್ಲ, ಫೇಲ್ ಆಗ್ತೀನಿ ಅಂತ ಹೇಳಿ ಅವಳು ಓದಿನ ದಿನ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಯಾಕೆ ವಿಚಾರ ನಾನು ನಿಮ್ಮಲ್ಲಿ ಒತ್ತಿ ಹೇಳ್ತಾ ಅಂತ ಹೇಳಿದ್ರೆ, ಇವತ್ತು ನನ್ನ ಕೋರ್ಟ್ ಮುಂದೆ ಅನೇಕ ಕೇಸ್ಗಳು ಬರ್ತವೆ. ಬಹಳಷ್ಟು ಮಕ್ಕಳು ಸರ್, ನನ್ನ ಮನೆಯಲ್ಲಿ ನನಗೆ ತುಂಬಾ ಒತ್ತಡ ಇದೆ, ನಾನು ಅದನ್ನೇ ಮಾಡಬೇಕು, ಇದನ್ನೇ ಮಾಡಬೇಕು. ಹಾಗಾಗಿ ಎಷ್ಟೋ ಮಕ್ಕಳು ಇವತ್ತು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಎಷ್ಟೋ ಮಕ್ಕಳು ಇವತ್ತು ತಮ್ಮ ನೋವನ್ನು ಹೇಳಕ್ಕಾಗದೆ, ಮನೆಯಲ್ಲಿ ಹಂಚ್ಕೊಳಕ್ಕಾಗದೆ ಮನೆಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗಾಗಿ ಪೋಷಕರು ನಮ್ಮ ಪ್ರತಿಷ್ಠೆಗೋಸ್ಕರ ನಮ್ಮ ಮಕ್ಕಳನ್ನ ನಾವು ಪಣಗಿಡೋದು ಬೇಡ. ನಮ್ಮ ಪ್ರತಿಷ್ಠೆಗೋಸ್ಕರ ದಯಮಾಡಿ ಎಲ್ಲ ಪೋಷಕರು ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಮಕ್ಕಳನ್ನ ಪಣಕ್ಕಿಡೋದು ಬೇಡ. ಹಾಗೆ ಜೊತೆಗೆ ಮಕ್ಕಳು ಬಹಳ ವಿಚಾರವಾಗಿ ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ಇವತ್ತು ನಿಮ್ಮ ನಿರ್ಧಾರ ಏನು, ನಾವು SSLC ಮುಗಿಸಿದಿರಿ, PUC ಮುಗಿಸಿದಿರಿ, ಈ ಹಂತದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಧಾರ ಏನಿದೆ, ನಿಮ್ಮ ಮುಂದಿನ 40-50 ವರ್ಷಗಳ ಜೀವನವನ್ನು ನಿರ್ಧರಿಸ್ತದೆ. ನಿಮಗಿದು ಗೊತ್ತಿರಬೇಕು. ಇವತ್ತು ನೀವು ತಗೊಳ್ಳುವಂತ ನಿರ್ಧಾರಗಳಲ್ಲಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ಮುಂದೆ ನಿಮ್ಮ ಇರುವಂತಹ 40-50 ವರ್ಷಗಳ ಜೀವನ ತುಂಬಾ ಸಮಸ್ಯೆವಾಗ್ತಿರ್ತದೆ. ಹಾಗಾಗಿ ಬಹಳ ಆಲೋಚನೆ ಮಾಡಿ SSLC ಮುಗಿಸಿದಿರಿ, ಪೋಷಕರೊಟ್ಟಿಗೆ ಶಿಕ್ಷಕರೊಟ್ಟಿಗೆ ಸಮಾಲೋಚನೆಯನ್ನು ಮಾಡಿ, ನಾನು ಯಾವ ಕೋರ್ಸ್ ಆಯ್ಕೆ ಮಾಡಿಕೊಂಡ್ರೆ ನನಗೆ ಉತ್ತಮ. ಯಾಕಂತ ಹೇಳಿದ್ರೆ, ಇಲ್ಲಿ ಕುಂತಿರಂತಹ ಎಲ್ಲ ಮಕ್ಕಳಿಗೂ ಕೂಡ ತಮ್ಮದೇ ಆದಂತಹ ಪ್ರತಿಭೆಗಳಿದ್ದಾವೆ. ತಾವ್ಯಾರು ಕೂಡ ಸಾಮಾನ್ಯರಲ್ಲ. ಇವತ್ತು ತರೀಕೆರೆ ತಾಲೂಕಿನಲ್ಲಿ ಸಾವಿರಾರು ಮಕ್ಕಳು SSLC PUC ಎಕ್ಸಾಮ್ ಅನ್ನು ಬರೆದಿದ್ದಾರೆ. ಹೌದಾ? ಎಲ್ಲರೂ ಇಲ್ಲಿ ಬಂದು ಕುಂತಿದಾರಾ? ಇಲ್ಲ. ಬೆರಳೆಣಿಕೆಯಷ್ಟು ಮಕ್ಕಳು ಇವತ್ತು ತಾವು ಬಂದಿರ ಅಂತ ಹೇಳಿದ್ರೆ ತಮ್ಮಲ್ಲಿ ವಿಶೇಷವಾದಂತಹ ಪ್ರತಿಭೆಯನ್ನು ಇಟ್ಕೊಂಡು ನೀವು ಆಯ್ಕೆ ಆಗಿದ್ದೀರಿ. ಈಗ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಮುಂದಿನ ಜೀವನಕ್ಕೆ ದಾರಿ ಆಗ್ತದೆ. ಹಾಗಾಗಿ ನನ್ನ ಫ್ರೆಂಡ್ ಆ ಕಾಲೇಜಿಗೆ ಸೇರಿದ್ದು, ನಾನು ಕೂಡ ಅದೇ ಕಾಲೇಜಿಗೆ ಸೇರ್ಬೇಕು. ನನ್ನ ಫ್ರೆಂಡ್ ಆ ಕೋರ್ಸ್ ತಗೊಂಡು ನಾನು ಕೂಡ ಅಲ್ಲಿಗೆ ಸೇರಿಸಬೇಕು. ನೋ ಸಾರಿ. ನಿಮ್ಮ ಸ್ವಇಚ್ಛೆಯಿಂದ ನಿಮ್ಮ ಪೋಷಕರೊಟ್ಟಿಗೆ ನೀವು ಚರ್ಚೆಯನ್ನು ಮಾಡಿ, ನಿಮ್ಮ ಶಿಕ್ಷಕರೊಟ್ಟಿಗೆ ಚರ್ಚೆಯನ್ನು ಮಾಡಿ. ಸರ್ ಹೇಳ್ತಿದ್ರು, ನಮ್ಮ ಜಮಾತ್ ಇಸ್ಲಾಮಿಂದ ಬಹಳಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ಗಳು ಇದಾವೆ ಅಂತ ಹೇಳಿ, ಅಲ್ಲಿ ಸಮಾಲೋಚನೆಗಳನ್ನ ತೆಗೆದುಕೊಳ್ಳಿ. ದಯಮಾಡಿ ಸರಿಯಾದ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡು ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಮಾಡಬಹುದಾ? ಇದು ಬಹಳ 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 ಮುಖ್ಯ. ಯಾಕಂತ ಹೇಳಿದ್ರೆ, ತಾವು PUC ನಿರಂತರವಾಗಿ ನಿಮ್ಮ ಪರಿಶ್ರಮದಿಂದ, ನಿಮ್ಮ ನಿರಂತರವಾದ ಶ್ರಮದಿಂದ ಇವತ್ತು ನೀವು ಅತ್ಯುನ್ನತವಾದಂತಹ ಅಂಕಗಳನ್ನು ಪಡಿಸಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ನಾನು ಮೊನ್ನೆ ರಿಸಲ್ಟ್ ನೋಡುವಾಗ ತರೀಕೆರೆಯಲ್ಲಿ 3 ಜನ ಹೆಣ್ಣು ಮಕ್ಕಳು 625ಕ್ಕೆ 625 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಅಂತಹ ಬುದ್ಧಿವಂತ ಮಕ್ಕಳನ್ನು ಹೊಂದಿರುವಂತಹ ತಾಲೂಕು ತರೀಕೆರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತದೆ. ರಿಯಲಿ ಇಟ್ ಹ್ಯಾಂಡ್ಸ್ ಆಫ್. ನೋಡಿ, ನಮ್ಮ ಕಾಲದಲ್ಲಿ ಸಮಯದಲ್ಲಿ ಗೊತ್ತಿದೆ, SSLC ಪಾಸ್ ಮಾಡಿದ ಮನೆಗೆ ಎಷ್ಟು ಜನ ಗೊತ್ತೇ ಇದ್ದಿಲ್ಲ ಪಾಸ್ ಆಗಿದಾರ ಫೇಲ್ ಆಗಿದಾರ ಅಂತ ಹೇಳಿ. ಪಾಸ್ ಆದ್ರೆ ಸಾಕಿತ್ತು. ಆದ್ರೆ ಇವತ್ತು ಯುಗ ಆ ರೀತಿ ಇಲ್ಲ. ನಾವು ಟೆಕ್ನಿಕಲ್ ಯುಗದಲ್ಲಿದ್ದೀವಿ, AI ಯುಗದಲ್ಲಿದ್ದೀವಿ. ಇವತ್ತು ತುಂಬಾ ಪ್ರತಿಭಾನ್ವಿತ ಮಕ್ಕಳು ನಮ್ಮಲ್ಲಿದ್ದಾರೆ. ಆದ್ರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಬೇಕಾಗಿತ್ತು ಇವತ್ತು ಪೋಷಕರ ಮತ್ತೆ ಶಿಕ್ಷಕರ ಜವಾಬ್ದಾರಿಯುತ ನಾಗರಿಕರ ಪ್ರತಿಯೊಬ್ಬ ಜವಾಬ್ದಾರಿ ಆಗಿದೆ.
ಹಾಗಾಗಿ ಯಾಕೆ ವಿಚಾರನ ತುಂಬಾ ನೋವಿನಿಂದ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಓದಿದಂತಹ ಶಾಲೆಯಲ್ಲಿ, ತುಂಬಾ ಹಳ್ಳಿ ಶಾಲೆಯಲ್ಲಿ ನಾನು ಓದಿದ್ದೆ, ದಾವಣಗೆರೆ ತಾಲೂಕಿನ ಮಲೆಬಿದಿರು ಅಂತ ಗ್ರಾಮದಲ್ಲಿ. ನನಗೆ ಇಬ್ರು ಸ್ನೇಹಿತರು, ಒಬ್ಬರು ರಾಜ ಬಕ್ಷಿ ಮತ್ತೆ ಒಬ್ಬ ವೀರರಾಜ್ ಸಾತೇನಹಳ್ಳಿ ಅಂತ. ನೀವು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಸಿಗುತ್ತೆ, ತುಂಬಾ ಬ್ರಿಲಿಯಂಟ್ ಡಾಕ್ಟರ್ ಇದ್ದಾರೆ. ಯಾಕೆ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ SSLC ಬಂದಿದ್ದು 54%, 54 ಮಾರ್ಕ್ಸ್. ಆದ್ರೆ ಆ ನನ್ನ ಇಬ್ಬರು ಫ್ರೆಂಡ್ಗೆ ಬಂದಿದ್ದು ಆ ಒಂದು ಕಾಲದಲ್ಲಿಯೇ ಒಬ್ಬನಿಗೆ 93% ಬಂತು, ಇನ್ನೊಬ್ಬರಿಗೆ 92% ಬಂತು. ಸಾಧಾರಣ ಕುಟುಂಬದ ಸ್ನೇಹಿತರು. ನನಗೆ ನಮ್ಮ ತಂದೆ ತಾಯಿ ಅದೇ ಊರಲ್ಲಿ ಸೇರಿಸಿದ್ರು, ನಾನು ಅಲ್ಲೇ ಕಂಟಿನ್ಯೂ ಆದೆ. ಅವರು ತುಂಬಾ ಒಂದು ಪೋಷಕರು ತುಂಬಾ ಉದ್ದೇಶ ಇಟ್ಕೊಂಡು ದಾವಣಗೆರೆ ಮೋತಿ ವೀರಪ್ಪ ಕಾಲೇಜಿನಲ್ಲಿ ಇಬ್ರು ಕೂಡ ಸೇರಿದ್ರು. ಇಬ್ರು ಕೂಡ ಮೋತಿ ವೀರಪ್ಪ ಕಾಲೇಜ್ ಸೇರಿದ್ರು. ಒಬ್ಬ ಬೇರೆ ಹಾಸ್ಟೆಲ್ಗೆ ಸೇರಿಸ್ದ, ಇನ್ನೊಬ್ಬ ರಾಜ್ ಬಕ್ಷಿ ಅನ್ನೋನು ಕೂಡ ಹಾಸ್ಟೆಲ್ಗೆ ಸೇರಿಸ್ದ. ರಾಜ್ ಬಕ್ಷಿ SSLCಯಲ್ಲಿ 93%. ಆಗಿನ ಕಾಲ, ನಾನು ಹೇಳ್ತಿರೋದು 20 ವರ್ಷಗಳ ಹಿಂದೆ. ಆಗಿನ ಕಾಲದಲ್ಲಿ ಅಂತ ಹೇಳಿದ್ರೆ ಈಗ ರ್ಯಾಂಕ್ 100ಗೆ ಔಟ್ ಆಫ್ 100 ಅದು. ನನಗೆ ಆಮೇಲೆ ರಾಜ್ ಬಕ್ಷಿ ಅಷ್ಟು ಕಾಂಟ್ಯಾಕ್ಟ್ ಸಿಗ್ಲಿಲ್ಲ. ಕಳೆದ ತಿಂಗಳು ನಾನು ಹಬ್ಬಕ್ಕೆ ಅಂತ ಊರಿಗೆ ಹೋದಾಗ ರಾಜ್ ಬಕ್ಷಿ ಜೊತೆ ಮಾತಾಡಿದೆ, ಹೇಗಿದ್ದೀರಾ ಅಂತ ಹೇಳಿ. ನನಗೆ ಎಷ್ಟು ಬೇಸರ ಆಯ್ತು ಅಂತ ಹೇಳಿದ್ರೆ, ಮಕ್ಕಳೇ ಈ ವಿಚಾರ ನಾನು ನಿಮ್ಮಲ್ಲಿ ಯಾಕೆ ಹೇಳ್ದೆ ಅಂತ ಹೇಳಿದ್ರೆ, ಒಬ್ಬ ಪ್ರತಿಭಾನ್ವಿತ ಹಳ್ಳಿಯ ಹುಡುಗ 93% ಯಾವಾಗ ತೆಗೆದಿದ್ದ. ನಾನು ಅನೇಕ ಉದ್ದೇಶಗಳು ಇಟ್ಕೊಂಡು ತನ್ನ ತಂದೆ ತಾಯಿ ನಗರ ಪ್ರದೇಶದ ಕಾಲೇಜಿಗೆ ಸೇರಿಸ್ತಾರೆ. ಸೇರಿಸಿದ ಮೇಲೆ ಆ ಮಗು ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಹಾಸ್ಟೆಲ್ನಲ್ಲಿ ಕೆಟ್ಟ ಒಂದು ಹುಡುಗರ ಸವಾಸದಿಂದ ಅವನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ತುಂಬಾ ಕೆಟ್ಟ ಚಟಗಳನ್ನು ಕಲಿತು 6 ಸಬ್ಜೆಕ್ಟ್ ಕೂಡ ಫೇಲ್ ಆದ. ಯಾಕೆ ನಾನು ನಿಮ್ಮಲ್ಲಿ ಇದನ್ನ ಹೇಳ್ತಾ ಅಂತ ಹೇಳಿದ್ರೆ, ನೀವು ಇಷ್ಟು ದಿನ ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇದ್ರಿ. ನೀವು ಶಾಲೆಯಿಂದ ಸ್ವಲ್ಪ ತಡವಾಗಿ ಬಂದ್ರೆ, ಮನೆಯಲ್ಲಿ ತುಂಬಾ ಲೇಟ್ ಆಗಿ ಮಲಗಿದ್ರೆ, ಪುಸ್ತಕ ಕಿಟ್ಟು ಓದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಕೇಳೋರು ನಿಮ್ಮ ತಂದೆ ತಾಯಿಗಳಿದ್ರು. ಆದ್ರೆ ಇವಾಗ ನೀವು ಉನ್ನತ ಶಿಕ್ಷಣಕ್ಕೋಸ್ಕರ ನೀವು ಬೇರೆ ಬೇರೆ ಕಡೆ ಹೋಗ್ಬೇಕಾಗ್ತದೆ, ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗ್ಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಹಿಂದೆ ನಿಮ್ಮ ತಂದೆ ತಾಯಿ ಬೆಂಬಲ ಇಲ್ಲದೆ ಇರಬಹುದು, ಹೌದಾ ಇಲ್ವೋ? ಅಂತಹ ಸಂದರ್ಭದಲ್ಲಿ ನಾವು ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕಂತ ಹೇಳಿದ್ರೆ, ಇವತ್ತು ನಮ್ಮನ್ನು ಕೆಟ್ಟ ದಾರಿಗೆ ಇಳಿಸುವಂತಹ, ಕೆಟ್ಟ ಚಟಗಳನ್ನು ಕಳಿಸುವಂತಹ ತುಂಬಾ ಅನೇಕ ದಾರಿಗಳಿದ್ದಾವೆ. ನೀವು ಪ್ರತಿದಿನ ಪತ್ರಿಕೆಗಳಲ್ಲಿ ನೋಡಿರ್ಬೋದು. ಆ ರಾಜಭಾಷೆ ಮೊನ್ನೆ ಸಿಕ್ಕಾಗ ನನಗೆ ಹೇಳ್ತಾನೆ, ಇವತ್ತು ನನ್ಗೆ ಯಾವ್ದು ಸಬ್ಜೆಕ್ಟ್ ಫೇಲ್ ಆಯ್ತು, ನಾನು ಮುಂದೆ ಏನು ಓದಿಲ್ಲ, ಈಗ ಅವನು ಮದುವೆನೂ ಕೂಡ ಆಗಿಲ್ಲ, ಈ 40 ವರ್ಷ ಆದ್ರೂ ಕೂಡ ಈಗ ಅವನು ತರಕಾರಿ ಕೆಲಸ ಮಾಡ್ಕೊಂತ ಜೀವನ ಮಾಡ್ತಾ ಇದ್ದಾನೆ. ಅದೇ ಒಬ್ಬ ಸ್ನೇಹಿತ ವೀರರಾಜ್ ಬಿ ಸಾತೇನಹಳ್ಳಿ ಅಂತ ಹೇಳಿ, ಅವನ ಜೊತೆನೆ ಅದೇ ಮೋತಿ ವೀರಪ್ಪ ಕಾಲೇಜ್ ಸೇರಿದಂತ ಒಬ್ಬ ನನ್ನ ಫ್ರೆಂಡು, ಅವನು ಫಸ್ಟ್ ಇಯರ್ ಮುಗಿಸಿದ, ಸೆಕೆಂಡ್ ಇಯರ್ ಮುಗಿಸಿದ, ಅತ್ಯಂತ ಉತ್ತಮ ಅಂಕಗಳನ್ನು ತೆಗೆದು ಅವನು ಗುಲ್ಬರ್ಗಾ ಯೂನಿವರ್ಸಿಟಿಯ ಅಲಾಮಿನ್ ಕಾಲೇಜಿನಲ್ಲಿ MBBS ಮುಗಿಸಿದ, ಬ್ಯಾಂಗ್ಳೂರಿನಲ್ಲಿ MD ಮುಗಿಸಿದ. ಇವತ್ತು ಅವನು ಪೀಡಿಯಾಟ್ರಿಕ್ ಡಾಕ್ಟರ್ ಆಗಿ ಇಂದಿರಾ ಗಾಂಧಿ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದಾನೆ. ನೋಡಿ, ಇಬ್ರು ಸ್ನೇಹಿತರು ನನ್ನ ಜೊತೆಗೆ, ನನ್ನ 10 ವರ್ಷ ನನ್ನ ಪ್ರೈಮರಿ ಜೊತೆಗೆ ಓದಂತ ಇಬ್ರು ಕೂಡ ಸ್ನೇಹಿತರು. ಆದ್ರೂ ಒಬ್ಬ ತಾನು ಆಯ್ಕೆ ಮಾಡಿಕೊಂಡಂತಹ ಸ್ನೇಹಿತರಿಂದ ಅವನು ತನ್ನ ಜೀವನವನ್ನು ಹಾಳು ಮಾಡಿಕೊಂಡ. ಇನ್ನೊಬ್ಬ ಸ್ನೇಹಿತ ಕಷ್ಟಪಟ್ಟು ದುಡಿದು ತನ್ನ ತಂದೆ ತಾಯಿ ಏನು ತನ್ನ ಮೇಲೆ ನಂಬಿಕೆ ಇಟ್ಟಿದ್ರು ಅದನ್ನು ಉಳಿಸ್ಕೊಂಡು ಇವತ್ತು ಇಂದಿರಾ ಗಾಂಧಿಯಲ್ಲಿ ಒಬ್ಬ ಮಕ್ಕಳ ಡಾಕ್ಟರ್ ಆಗಿ ಅವನು ಕೆಲಸ ಮಾಡ್ತಿದ್ದಾನೆ. ಯಾಕೆ ನಿಮ್ಮಲ್ಲಿ ವಿಚಾರ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಆಯ್ಕೆ ಮಾಡ್ಕೊಂತ ಕೋರ್ಸ್ ಮಾತ್ರ ಅಲ್ಲ, ನಾವು ಆಯ್ಕೆ ಮಾಡ್ಕೊಂತಹ ಸಂಘ, ಸ್ನೇಹಿತರ ಸಂಘನೂ ಕೂಡ ಬಹಳ 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 ಇಂಪಾರ್ಟೆಂಟ್. ಇವತ್ತು ನಿಮಗೆ ತುಂಬಾ ಅನಿಸ್ತದೆ, ನಾನು ಬಂದಿದ್ದೇನೆ, ನಾನು SSLCಯಲ್ಲಿ ಹೈಯೆಸ್ಟ್ ಪರ್ಸೆಂಟ್ ತೆಗೆದಿದ್ದೀನಿ, ನಾನು PUCಯಲ್ಲಿ ತುಂಬಾ ಮಾರ್ಕ್ಸ್ ತೆಗೆದಿದ್ದೀನಿ, ನನ್ನ ಮುಂದಿನ ಜೀವನ ಬಹಳ ಸುಖಕರವಾಗಿದೆ, ಲಕ್ಸುರಿ ಆಗಿದೆ. ನೋ, ಸಾರಿ. ನಿಮ್ಮ ಜೀವನದ ಮೊದಲನೇ ಹೆಜ್ಜೆ ಅಷ್ಟೇ ನೀವು ಇಟ್ಟಿದ್ದೀರಿ. ನಿಮ್ಮ ಜೀವನ ರೂಪಿಸ್ಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿದೆ. ಯಾಕೆ ಅಂತ ಹೇಳಿದ್ರೆ, ಕಳೆದ ತಿಂಗಳು ನನ್ನಲ್ಲಿ ಒಂದು ಕಂಪ್ಲೇಂಟ್ ಬಂತು ಸರ್. ಶಿವಮೊಗ್ಗದ ಪ್ರತಿಷ್ಠಿತ ಶಾಲೆಯಲ್ಲಿ, ಉಮರಿ ಸರಿ ಗೊತ್ತಿದೆ, ಅತ್ಯಂತ ಪ್ರತಿಷ್ಠಿತ ಮಕ್ಕಳ ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟರ್ ನನ್ನ ಹತ್ರ ಬರ್ತಾರೆ. 5 ವರ್ಷದ ಹೆಣ್ಣು ಮಗಳನ್ನ ಕರ್ಕೊಂಡು, ಸರ್ ನನ್ನ ಮಗಳಿಗೆ ಅವಳ ತಾಯಿ ತುಂಬಾ ಹಿಂಸೆಯನ್ನ ನೀಡ್ತಿದ್ದಾರೆ ಸರ್ ಅಂತ ಹೇಳಿ. ಆ ಮಗಳ ಬಗ್ಗೆ ಕೇಳಿದ್ರೆ, ತಾಯಿ ಏನ್ ಮಾಡ್ತಾರೆ ಸರ್? ತಾಯಿ ಡಾಕ್ಟರ್ ಸರ್. ಯಾವ ಡಾಕ್ಟ್ರು? ಮಕ್ಕಳ ತಜ್ಞೆ. ಗಂಡನು ಕೂಡ ಮಕ್ಕಳ ತಜ್ಞ ಡಾಕ್ಟರ್ ಆಗಿದ್ದಾರೆ, MBBS ಮಾಡಿ MD ಮಾಡಿ. ತಾಯಿನೂ ಕೂಡ ಮಕ್ಕಳ ತಜ್ಞೆ ಆಗಿದ್ದಾರೆ. ಮತ್ತೆ ಏನು ಸಮಸ್ಯೆ ಅಂದಾಗ ಅವರು ನನಗೆ ಕೌನ್ಸಿಲಿಂಗ್ ಮಾಡಿದಾಗ ಅವ್ರು ಹೇಳ್ತಾರೆ, ಸರ್ ನಾವಿಬ್ರು ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ MBBS ಮಾಡಿದ್ವಿ. MBBS ಅಲ್ಲಿ ನಾವು ಇಬ್ರು ಕೂಡ ಕಾಲೇಜಿಗೆ ಫಸ್ಟ್ ಮತ್ತೆ ಸೆಕೆಂಡ್ ರ್ಯಾಂಕ್, ನನ್ನ ಹೆಂಡತಿ ಫಸ್ಟ್ ರ್ಯಾಂಕು, ನಾನು ಸೆಕೆಂಡ್ ರ್ಯಾಂಕ್ ಬಂದ್ವಿ. ನಂತರ ನಾನು ಮಾಸ್ಟರ್ ಡಿಗ್ರಿ ಮಾಡಲು ಮಂಗಳೂರಿಗೆ ಹೋದೆ. ನನ್ನ ಹೆಂಡತಿ ಬ್ಯಾಂಗ್ಳೂರಲ್ಲಿ ಉಳ್ಕೊಂಡು ಆ 2 ವರ್ಷ ಅವಳು ಆಲ್ರೆಡಿ ಮದುವೆ ಆಗಿತ್ತು. 2 ವರ್ಷ ಅವಳು ಕೆಟ್ಟವರ ಸಹವಾಸದಿಂದ ಇವತ್ತು 5 ವರ್ಷ ಆಗಿದೆ. ಅವಳು ಡ್ರಗ್ಸ್ ಗಾಂಜಾ ಚಟಕ್ಕೆ ಬಿದ್ದು ಇಡೀ ಜೀವನನೇ ನಾಶ ಮಾಡ್ಕೊಂಡಿದ್ದಾಳೆ. ಅರ್ಥ ಆಗ್ತಿದೆ ಯಾಕೆ ಹೇಳ್ತಾ ಇದ್ದೀನಿ? MBBS ಮುಗಿಸಿದಂತ ಡಾಕ್ಟ್ರು ಕೂಡ ಹಾದಿ ತಪ್ಪುವಂತಹ ಸಾಧ್ಯತೆಗಳು ಇವತ್ತು ಬಹಳಷ್ಟಿದ್ದಾವೆ ನಮ್ಮ ಮುಂದೆ. ಹಾಗಾಗಿ ನಾನು ನಿಮ್ಮಲ್ಲಿ ಹೇಳದಷ್ಟೇ, ಮುಂದಿನ ಜೀವನ
ನಿಮ್ಮ ಕೈಯಲ್ಲಿದೆ. ನಾನು ಯಾಕೆ ವಿಚಾರ ತುಂಬಾ ಗಂಭೀರವಾಗಿ ಮಕ್ಕಳಿಗೆ ಒತ್ತಿ ಹೇಳ್ತಾ ಅಂತ ಹೇಳಿದ್ರೆ, ಇವತ್ತು ನನ್ನ ಮಕ್ಕಳ ಕೋರ್ಟ್ಗೆ ನನಗೆ ತುಂಬಾ ಹೇಳಕ್ಕೂ ಕೂಡ ಬೇಸರ ಆಗ್ತದೆ, ಭಯ ಆಗ್ತದೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಪ್ರಜಾವಾಣಿ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ದಯಮಾಡಿ ಯಾರಾದ್ರೂ ಕೂಡ ಓದಿ. 2ನೇ ಪೇಪರ್ ಅಲ್ಲಿ ಇಡೀ ಕರ್ನಾಟಕದಲ್ಲಿಯೇ ಅತ್ಯಂತ ಹೆಚ್ಚು ಮಕ್ಕಳ ಕಳ್ಳ ಸಾಗಾಣಿಕೆ ಆಗ್ತಿದೆ, ಹ್ಯೂಮನ್ ಟ್ರಾಫಿಕ್ ಆಗ್ತಿದೆ ಅಂತ ಹೇಳಿ ಒಂದು ಅಂಕಿ ಅಂಶಗಳ ಮೂಲಕ ಒಂದು ಲೇಖನವನ್ನು ಕೊಟ್ಟಿದ್ದಾರೆ. ಕಳೆದ ತಿಂಗಳಿನಲ್ಲಿ ಪತ್ರಿಕೆಯಲ್ಲಿ ದೊಡ್ಡ ಮಟ್ಟದ ಲೇಖನ ಬಂತು, ತಮಗೂ ಕೂಡ ಗೊತ್ತಿರಬಹುದು. ಟಿವಿಯಲ್ಲಿ ಮತ್ತೆ ಪತ್ರಿಕೆಗಳಲ್ಲೂ ಕೂಡ ಚರ್ಚೆ ಆಯಿತು. ಇಡೀ ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಟೀನೇಜ್ ಪ್ರೆಗ್ನೆನ್ಸಿ, 48,780 ಟೀನೇಜ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಇವತ್ತು ಗರ್ಭಿಣಿಯರಾಗಿದ್ದಾರೆ ನನ್ನ ರಾಜ್ಯದಲ್ಲಿ. ಇಷ್ಟು ಬೇಸರದ ಸಂಗತಿ. ಅದರಲ್ಲೂ ವಿಶೇಷವಾಗಿ ನೋಡೋದಾದ್ರೆ, ನನಗೆ ನನ್ನ ಶಿವಮೊಗ್ಗದಲ್ಲಿ ನೋಡೋದಾದ್ರೆ, ನಿನ್ನೆ ನಾನು ಅಡ್ಮಿಷನ್ ಮಾಡಿಸಿದೆ. 3 ಜನ ಹೆಣ್ಣು ಮಕ್ಕಳು ನಿನ್ನೆ ಒಂದೇ ದಿನಕ್ಕೆ ಎಲ್ಲ 13 ವರ್ಷ, 14 ವರ್ಷ, 15 ವರ್ಷದ 3 ಜನ ಹೆಣ್ಣು ಮಕ್ಕಳು ನಿನ್ನೆ ಬಂದಿದ್ದಾರೆ ಕೋರ್ಟ್ ಮುಂದೆ. ಅವರಿಗೆ ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಮಾಡುವಾಗ ಗೊತ್ತಾಗುತ್ತೆ, ಒಂದು ಹೆಣ್ಣು ಮಗಳು 8 ತಿಂಗಳು, ಒಂದು ಹೆಣ್ಣು ಮಗುಗೆ 9 ತಿಂಗಳು ತುಂಬಿದೆ, ಇನ್ನೊಂದು ಹೆಣ್ಣು ಮಗಳು ಈಗ 4 ತಿಂಗಳು ಗರ್ಭಿಣಿ. ಯಾಕೆ ವಿಚಾರನ ನಿಮ್ಮಲ್ಲಿ ಮಕ್ಕಳು ತಾವು ತುಂಬಾ ಆಲೋಚನೆ ಮಾಡೋದಿದ್ರೆ, ಹಾಗಾಗಿ ನೇರವಾಗಿ ನಿಮ್ಗೆ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ, ಮುಂದೆ ತಾವು ಬಹಳ ಜವಾಬ್ದಾರಿಯಿಂದ ಇರಬೇಕಾಗ್ತದೆ. ಯಾಕಂದ್ರೆ ಎಲ್ಲಾ ಕ್ಷಣಗಳಲ್ಲೂ ಕೂಡ ನಮ್ಮ ತಂದೆ ತಾಯಿ ನಮ್ಮ ಹಿಂದೆ ಇರೋದಿಲ್ಲ. ನಾನು 9 ತಿಂಗಳು ಗರ್ಭಿಣಿಯಾದಂತಹ ಆ 15 ವರ್ಷದ ಹೆಣ್ಣು ಮಗನ ಕಟ್ ಕೇಳ್ತೀಯ, ಯಾಕಮ್ಮ ನೀನ್ ಮನೆಯವ್ರಿಗೆಲ್ಲ ಹೇಳಿಲ್ವಾ? ಇಲ್ಲ ಸರ್, ನನ್ಗೆ ಹೇಳಿಲ್ಲ. ಮತ್ತೆ ನನ್ನ ತಾಯಿ ಕರೆದು ಕೂಡ ಕೌನ್ಸಿಲಿಂಗ್ ಮಾಡಿ ಕೇಳಿ, ಏನಮ್ಮ ನಿನ್ ಮಗಳು ರೆಗ್ಯುಲರ್ ಮಂತ್ಲಿ ಅವರು ಬೇಕಾಗ್ತಿರೋದನ್ನ ಗಮನ ಕೊಟ್ಟಿಲ್ಲ? ಇಲ್ಲ ಸರ್, ನನ್ನ ಮಗಳು ತುಂಬಾ ಬುದ್ಧಿವಂತೆ, 9th ಎಕ್ಸಾಮ್ ಬರೆದಿದ್ದಾಳೆ, ಇಡೀ ಕಾಲೇಜಿಗೆ ಇಡೀ ಸ್ಕೂಲಿಗೆ ಅವಳು ಫಸ್ಟ್ ಇದ್ದಾಳೆ ಸರ್, ಮತ್ತೆ ಅವಳು ಯಾವಾಗ ಕೂಡ ಫುಲ್ ಡ್ರೆಸ್ ಹಾಕ್ತಿದ್ದ ನನಗೆ ಗೊತ್ತಾಗಿಲ್ಲ ಅಂತ. ಯಾಕೆ ನಾನು ನಿಮ್ಮಲ್ಲಿ ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ತಾಯಂದಿರು ಕೂಡ ಇಲ್ಲಿ ಏನ್ ಕುಂತಿದ್ದೀರಿ ಪೋಷಕರು, ನಮ್ಮ ಮಕ್ಕಳ ಜವಾಬ್ದಾರಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮಲ್ಲಿದೆ. ಯಾಕಂತ ಹೇಳಿದ್ರೆ ಬಹಳ ಸುಲಭವಾಗಿ ನಮ್ಮ ಮಕ್ಕಳನ್ನು ವಂಚಿಸುವಂತಹ ದೊಡ್ಡ ಮಟ್ಟದ ಜಾಲ ಇವತ್ತು ನಮ್ಮ ಮಧ್ಯೆ ಇದೆ. ನಮ್ಮ ಮಕ್ಕಳು ಬಹಳ ಸುರಕ್ಷಿತವಾಗಿದ್ದಾರೆ, ನಮ್ಮ ಮಕ್ಕಳು ಬಹಳ ಚೆನ್ನಾಗಿದ್ದಾರೆ, ಅವರು ತುಂಬಾ ಬ್ರಿಲಿಯಂಟ್. ನೋ ಸಾರಿ, ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ನೋಡಿದಂತಹ ಪ್ರಕರಣಗಳಲ್ಲಿ ಇವತ್ತು ಚಿಕ್ಕಮಗಳೂರಿನಿಂದ 19 ಕೇಸುಗಳು ನನ್ನಲ್ಲಿ ಬಂದಿದೆ. ಮೆಗನ್ ಹಾಸ್ಪಿಟಲ್ MTP ಮಾಡ್ಸಕ್ಕೆ. MTP ಅಂದ್ರೆ ಗೊತ್ತಾ ನಿಮಗೆ? ಗರ್ಭಪಾತ. ಮೆಗನ್ ಪ್ರತಿಷ್ಠಿತ ಆಸ್ಪತ್ರೆ ಚಿಕ್ಕಮಗಳೂರಿನಿಂದ ಕೂಡ ಅನೇಕ ಪ್ರಕರಣಗಳಲ್ಲಿ ಬರ್ತದೆ. ಒಬ್ಬ ಬುದ್ಧಿವಂತರ ಜಿಲ್ಲೆಯಲ್ಲಿ ಕೂಡ ಇಂತಹ ಘಟನೆಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಹಾಗಾಗಿ ಮಕ್ಕಳು ಮತ್ತೆ ಪೋಷಕರು ನಾವು ಬಹಳ ಜವಾಬ್ದಾರಿಯಿಂದ ಇದರಲ್ಲಿ ಮುಂದೆ ನೋಡ್ಬೇಕಾಗ್ತದೆ. ನಾನು ಯಾಕೆ ವಿಚಾರ ನಿಮ್ಮ ಹೇಳಿದ್ರೆ, ಶಿಕ್ಷಣದ ಜೊತೆಗೆ ನಾನು ಆಗಲೇ ಹೇಳಿದೆ, ಅತ್ಯಂತ ಪ್ರತಿಭಾನ್ವಿತ ಪ್ರತಿಷ್ಠಿತ ಕುಟುಂಬದ ಮಕ್ಕಳೇ ಇವತ್ತು ಬಹಳ ಬೇಗ ವಂಚನೆಗಳಿಗಾಗ್ತಿದ್ದಾರೆ. ಯಾಕಂದ್ರೆ ಅವ್ರ ಕೈ ನಾವೇನ್ ಕೊಟ್ಟಿದ್ದೀವಿ? ನಾನು ಹೇಳ್ತಿಲ್ಲ ಸರ್, ಅವರೇ ಹೇಳ್ತಿರೋದು. ಆಫ್ಟರ್ ಕೋವಿಡ್-19 ಆದ ನಂತರ ನಾವೇನ್ ಮಾಡಿದ್ವಿ, ನಮ್ಮ ಮಕ್ಕಳಿಗೆ ನಾವು ಮೊಬೈಲ್ಸ್ಗಳನ್ನ ಕೊಟ್ಬಿಟ್ವಿ. ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡುವಂತ ಸಮಯ ಇವತ್ತು ನಮ್ಮಲ್ಲಿ ಇಲ್ಲ. ತಂದೆ ಅವ್ರ ಕೆಲಸದಲ್ಲಿ ಬಿಸಿ ಆಗಿದ್ದಾರೆ, ತಾಯಿ ಅವ್ರ ಕೆಲಸದಲ್ಲಿ ಬಿಸಿ ಆಗಿದ್ದಾರೆ, ಮಕ್ಕಳು ಏನ್ ಮಾಡ್ತಿದ್ದಾರೆ ಯಾರೂ ಕೂಡ ಗೊತ್ತಿಲ್ಲ. ಇವತ್ತು ತುಂಬಾ ಬೇಸರ ಆಗ್ತದೆ. ಸುಮಾರು 300 ಪ್ರಕರಣಗಳು ಕಳೆದ ಏಪ್ರಿಲ್ ಇಲ್ಲಿಯವರೆಗೆ ನಮ್ಮ ಶಿವಮೊಗ್ಗದಲ್ಲಿ ದಾಖಲಾದಂತಹ ಪ್ರಕರಣಗಳಲ್ಲಿ 300 ಪ್ರಕರಣಗಳಲ್ಲಿ 210 ಪ್ರಕರಣಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಗರನ್ನ ಪರಿಚಯ ಮಾಡಿಕೊಂಡಿದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ತಮಗೆ ಗೊತ್ತಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸುಲಭವಾಗಿ ಮಕ್ಕಳನ್ನ ಟ್ರ್ಯಾಪ್ ಮಾಡ್ತಾರೆ. ಅವರ ಬೇರೆ ಬೇರೆ ರೀತಿಯಾದಂತಹ ಫೋಟೋಗಳನ್ನು ಕಳಿಸ್ಕೊತಾರೆ, ಅದೇ ಮುಂದಿಟ್ಟುಕೊಂಡು ಅದನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದು ಮಾನಿಟರಿಂಗ್ ಮಾಡುವಂತಹ ಜವಾಬ್ದಾರಿ ಇವತ್ತು ಪ್ರತಿಯೊಂದು ಪೋಷಕರ ಮೇಲಿದೆ. ಕಡ್ಡಾಯವಾಗಿ ನೀವು ಮಾಡಲೇಬೇಕು. ಜೊತೆಗೆ ಮಕ್ಕಳು, ಯಾಕೆ ನಾನು ವಿಚಾರ ತುಂಬಾ ಗಂಭೀರವಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ಬಹಳಷ್ಟು ಜನ ಮಕ್ಕಳು ನನ್ನ ಕೋರ್ಟ್ ಮುಂದೆ ಬಂದು ಹೇಳ್ತಾರೆ, ಏನಮ್ಮ ಅಪ್ಪ ಪ್ರತಿಷ್ಠಿತ ಸರ್ಕಾರಿ ಹುದ್ದೆಯಲ್ಲಿ, ತಾಯಿನೂ ಕೂಡ ಒಳ್ಳೆಯ ಹುದ್ದೆಯಲ್ಲಿ, ತಂದೆನೂ ಕೂಡ ಒಳ್ಳೆಯ ಹುದ್ದೆಯಲ್ಲಿ. ಸರ್, ನನ್ನ ತಂದೆ ತಾಯಿಗೆ ನಾನು ಮಾತಾಡ್ತಾ 20 ದಿನ ಆಯ್ತು ಸರ್. ಎಷ್ಟು ದಿನ ಆಯ್ತು? ಇದು ಒಂದು ಮಗು ಹೇಳೋದಲ್ಲ, ರಿಪೀಟೆಡ್ಲಿ ಮಕ್ಕಳು ಹೇಳ್ತಾರೆ, ಅಲ್ಲಮ್ಮ ನೀನು ಇಷ್ಟು ಪ್ರತಿಷ್ಠಿತ ಕುಟುಂಬದಿಂದ ಬಂದಿದ್ದೀಯಾ, ನಿನ್ನ ತಂದೆ ತಾಯಿ ಒಂದು ಗೌರವಂತ ಹುದ್ದೆಯಲ್ಲಿದ್ದಾರೆ, ಯಾಕೆ ನಿಂತಿದೆಯಲ್ಲ ಅವಶ್ಯಕತೆ ಇದ್ದಾಗ, ಸರ್ ನನಗೆ ಯಾರು ಕೂಡ ಮನೆಯಲ್ಲಿ ಮಾತಾಡೋದಿಲ್ಲ ಸರ್, ನನಗೆ ಯಾರಾದ್ರೂ ನನ್ನ ಭಾವನೆಗಳು ಹಂಚ್ಕೋಬೇಕು ಅಂತ ಅನಿಸ್ತು, ಆ ಟೈಮಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡೆ, ಅವನು ಈ ರೀತಿ ಮಾಡ್ತಾನೆ ಅಂತ ಗೊತ್ತಿದ್ದಿಲ್ಲ ಸರ್. ಇದು ಪ್ರತಿನಿತ್ಯ ನಡೀತಿರುವಂತಹ ಘಟನೆಗಳು. ನಿಮಗೆ ಅನುಮಾನ ಇದ್ರೆ ನೀವು ನಾಳೆಯಿಂದಾನೇ ಪತ್ರಿಕೆಗಳನ್ನು ಓದಿ. ನಿಮಗೆ ಪ್ರತಿದಿನ ಯಾವುದೇ ಪೇಪರ್ ಆಗಿರಬಹುದು, ಕನಿಷ್ಠ 4 ರಿಂದ 5 ಪ್ರಕರಣಗಳು ನಿಮಗೆ ಮಕ್ಕಳ ಮೇಲೆ ನಡೆಯುವಂತಹ ಶೋಷಣೆ, ದೌರ್ಜನ್ಯ, ಕಿರುಕುಳ, ಅತ್ಯಾಚಾರದ ಪ್ರಕರಣಗಳು ನಿಮ್ಮ ಗಮನಕ್ಕೆ ಬರ್ತದೆ. ಪ್ರತಿದಿನ ಟಿವಿಗಳನ್ನ ಹಾಕಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ ಏನಾಗ್ತಾ ಇದೆ ಅಂತ ಹೇಳಿ.
ಇವತ್ತು ನಾವು ತುಂಬಾ ಸುಲಭವಾಗಿ ಹೇಳ್ತೀವಿ ನಮ್ಮ ಮಕ್ಕಳು ತುಂಬಾ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ, ಮನೆ ಬಿಟ್ಟು ಓಡೋಗಿದ್ದಾರೆ, ಅದಕ್ಕೆ ರೀಸನ್ ಮುಖ್ಯವಾಗಿ ಇದಾಗಿರ್ತದೆ. ಹಾಗಾಗಿ ಇಂಥ ವಿಚಾರಗಳ ಬಗ್ಗೆ ನಾವು ತುಂಬಾ ಗಂಭೀರವಾಗಿ ಆಲೋಚನೆಗಳನ್ನು ಮಾಡಬೇಕಾಗ್ತದೆ. ಮಾಡ್ಬೋದಾ ಇಲ್ವೋ? ಇದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ನಾನು ನಿಮಗೆ ಮೋಟಿವೇಶನ್ ಸ್ಪೀಚ್ ನ ಕೊಡಬೇಕಿತ್ತು. ಯಾಕೆ ಈ ತರ ಹೇಗೆ ಅಂತ ಹೇಳಿದ್ರೆ, ನೀವು ಇಲ್ಲಿ ಸರಿ ಹೋದ್ರೆ ಅಲ್ಲಿ ಸರಿ ಹೋಗ್ತೀರಿ, ನೀವು ಇಲ್ಲಿ ಸರಿ ಹೋಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಕಷ್ಟ ಇದೆ. ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇದ್ದಂತಹ ಮಕ್ಕಳು ಇವತ್ತು SSLC ಆದ ನಂತರ ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗ್ತೀರಿ, ಹೊಸ ಹೊಸ ಫ್ರೆಂಡ್ಸ್ ಗಳನ್ನ ಮಾಡ್ಕೊಳ್ತೀರಿ. ನೀವು PUC ಆದ ನಂತರ ಬೇರೆ ಬೇರೆ ಮೆಡಿಕಲ್ ಇಂಜಿನಿಯರ್ ಅಂತ ಹೇಳಿ ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಾಗ್ತದೆ, ಬೇರೆ ಬೇರೆ ಕಾಲೇಜ್ಗಳಿಗೆ ಅಡ್ಮಿಷನ್ ತಗೋಬೇಕಾಗ್ತದೆ. ಆದ್ರೆ ಅಲ್ಲಿ ನಿಮ್ಮನ್ನ ವಂಚಿಸುವಂತಹ ದೊಡ್ಡ ಮಟ್ಟದ ಜಾಲಗಳಿರ್ತವೆ. ಬಹಳ ಜೋಪಾನವಾಗಿರ್ಬೇಕು. ಪ್ರತಿಯೊಂದು ವಿಚಾರಗಳನ್ನ ನೀವು ಇಲ್ಲಿಂದ ಹೋದ ನಂತರ ಕೂಡ ನಿಮ್ಮ ಪೇರೆಂಟ್ಸ್ ಜೊತೆಗೆ ನೀವು ಹಂಚಿಕೊಳ್ಳಬೇಕು. ಎಷ್ಟು ಜನ ಪೇರೆಂಟ್ಸ್ ಜೊತೆಗೆ ಮಾತಾಡ್ತೀರಾ? ಮಕ್ಕಳು ಸ್ವಲ್ಪ ಕೈ ಎತ್ತಿ. ನಾನು ನಿಮ್ಮ ಅಪ್ಪ ಅಪ್ಪನ ಮಾತಾಡಿ ಅಂತ ಹೇಳ್ತೀರಿ. ಇಲ್ಲಿ ಕುಂತಿದ್ರಲ್ಲ, ಎಲ್ಲ ಬಹಳಷ್ಟು ಪೋಷಕರು ಕುಂತಿದ್ರಲ್ಲ, ಅಪ್ಪ ಅಮ್ಮಂದಿರು, ನೀವೆಲ್ಲ ನಿಮ್ಮ ಮಕ್ಕಳ ಜೊತೆ ಮಾತಾಡ್ತೀರಾ? ಕೈ ಎತ್ತಿ ಸ್ವಲ್ಪ. ಅಲ್ಲ ರೀ, ನಿಮ್ಮ ಮಕ್ಕಳ ಬಗ್ಗೆ ಕೇಳ್ತಿರೋದು, ಅಕ್ಕಪಕ್ಕದ ಮಕ್ಕಳಿಗಲ್ಲ. ಧೈರ್ಯ ಕೈ ಎತ್ತಿ. ಮಕ್ಕಳಿದಾರಲ್ಲ ಎಲ್ಲರೂ ಕೂಡ. ಮೇಡಮ್, ದಿಸ್ ಇಸ್ ದ ಫ್ಯಾಕ್ಟ್. ಯಾಕೆ ಹೇಳ್ತಾ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಏನು ಅಂತ ಹೇಳಿ ನಮ್ಮ ಟೈಮ್ ಇಲ್ಲ ಮಾತಾಡ್ಸಕ್ಕೆ. ಸಾರಿ, ನನ್ನ ಹತ್ರ ಸಮಯ ಇಲ್ಲ ಅಂತ ಹೌ ಟು ಪೇರೆಂಟಿಂಗ್ ಅಂತ ಹೇಳಿ ಒಂದು 40 ನಿಮಿಷ ನಾನು ಕ್ಲಾಸ್ ಕೊಡ್ಬೇಕಿತ್ತು, ಕೊಡ್ತಿದ್ದೆ. ಈಗ ಸಮಯ ಇಲ್ಲ, ಕೊಡಕ್ ಹೋಗೋದಿಲ್ಲ. ದಯಮಾಡಿ ಪ್ರತಿಯೊಬ್ಬ ಪೋಷಕರು ಕೂಡ ನಿಮ್ಮ ಮಕ್ಕಳ ಜೊತೆ ಟೈಮ್ ನ ಸ್ಪೆಂಡ್ ಮಾಡಿ. ಪ್ರತಿದಿನ ಕನಿಷ್ಠ ನೀವೊಬ್ಬ ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಬಿಸ್ನೆಸ್ ಮನ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಒಬ್ಬ ರೈತ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಮಗುವಿನ ಜೊತೆಗೆ ಕನಿಷ್ಠ ದಿನಕ್ಕೆ ನಿಮ್ಮ ಎಲ್ಲಾ ಕೆಲಸ ಮುಗಿದ ನಂತರ ನಿಮ್ಮ ಮಗುವಿನ ಜೊತೆ ಅಟ್ಲೀಸ್ಟ್ ರಾತ್ರಿ ಒಂದು ಅರ್ಧ ಗಂಟೆ ಮಾತನಾಡಿ. ನಾನು ಪದೇ ಹೇಳೋದಷ್ಟು ಮಾತನಾಡಿ. ಯಾಕಂತ ಹೇಳಿದ್ರೆ, ನಿಮ್ಮ ಏನು ಕೆಲಸ ನೀವು ಮಾಡ್ತಿದ್ದೀರಾ ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಅರಿವಾಗಿಲ್ಲ ಅಂತ ಹೇಳಿದ್ರೆ ಮಕ್ಕಳು ನಿಮ್ಗೆ ಬೆಲೆಯನ್ನು ಕೊಡೋದಿಲ್ಲ. ನೀವು ಹಂಚ್ಕೊಳ್ಳಿ, ಭಾವನೆಗಳನ್ನ ಹಂಚ್ಕೊಳ್ಳಿ. ಕೆಲವೊಬ್ರು ತುಂಬಾ ಮಾತಾಡ್ತೀವಿ ಸರ್ ಅಂತ ಕೈ ಎತ್ತಿದ್ರು, ಗೊತ್ತು ನನಗೆ. ಅದು ಮಾಡಬೇಡಿ, ಇದು ಮಾಡಬೇಡಿ, ನೀನು ಆ ಬಟ್ಟೆ ಹಾಕೋಬೇಡ, ಈ ಬಟ್ಟೆ ಹಾಕೋಬೇಡ, ಅದು ತಿನ್ಬೇಡ, ಇದು ತಿನ್ಬೇಡ. ಇದು ಅಲ್ಲ ಮಾತುಕತೆ ಅಂದ್ರೆ. ಏನಮ್ಮ, ನೀನು ಇವತ್ತು ಸ್ಕೂಲಿಗೆ ಹೋಗಿದ್ದೆ ಅಲ್ಲ, ನಿನಗೆ ಏನ್ ಚೆನ್ನಾಗಿ ಕಾಣಿಸ್ತು? ನಿನಗೆ ಮನಸ್ಸಿಗೆ ನೋವಾಗ ರೀತಿ ಅಂತ ಯಾರಾದ್ರೂ ನಡ್ಕೊಂಡ್ರ? ಅಥವಾ ನಿನ್ ಜೊತೆ ಯಾರಾದ್ರೂ ಅಶ್ಲೀಲವಾಗಿ ಇದು ಮಾಡಿದ್ರ? ಅಥವಾ ನಿಮ್ಗೆ ತುಂಬಾ ಖುಷಿ ಪಡುವಂತ ವಿಚಾರ ಏನಿತ್ತು? ನಿಮ್ಮ ಟೀಚರ್ಸ್ ಏನನ್ನ ಹೇಳ್ಕೊಟ್ರು? ಇಂತಹ ವಿಚಾರಗಳನ್ನ ನಿಮ್ಮ ಮಕ್ಕಳ ಜೊತೆ ಮಾತನಾಡಿ. ಯಾರು ಮಕ್ಕಳ ಜೊತೆಗೆ ಮಾತನಾಡ್ತಾರೋ ಅನೇಕ ಭಾವನೆಗಳನ್ನ ಹಂಚ್ಕೊಳ್ತಾರೆ. ಜೊತೆಗೆ ಪ್ರತಿಯೊಬ್ಬ ಪೋಷಕರು ಕೂಡ ನಿಮ್ಮ ಮಕ್ಕಳ ಜೊತೆಗೆ ನೀವು ಹೇಳ್ಬೇಕು, ಇವತ್ತು ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದೆ, ಅಂಗಡಿಗೆ ಹೋಗುವಂತ ಸಂದರ್ಭದಲ್ಲಿ ನಿಮಗೆ ತುಂಬಾ ಚಳಿ ಇತ್ತು, ಮಧ್ಯಾಹ್ನ ಅಂಗಡಿಯಿಂದ ಊಟಕ್ಕೆ ಹೋಗುವಾಗ ಮಳೆ ಇತ್ತು, ಮಧ್ಯಾಹ್ನ ನನಗೆ ಊಟ ಮಾಡೋಕ್ಕಾಗಿಲ್ಲ, ತುಂಬಾ ಜನ ಗಿರಾಕಿಗಳಿದ್ರು, ಆದ್ರೂ ಕೂಡ ನಾನು ಇದು ಮಾಡಿದೆ. ನಾನು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಿರುವಾಗ ತುಂಬಾ ತೊಂದರೆ ಆಯಿತು ಬರುವಾಗ. ಇದು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ದಿಸ್ ಇಸ್ ದ ಸೈಕಾಲಜಿ. ಇದನ್ನ ನೀವು ಹೇಳ್ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನನ್ನ ಅಪ್ಪ ಅಮ್ಮ ಹೋಗಿ ಯಾವುದೋ ಮರದಲ್ಲಿ ದುಡ್ಡು ಕೀಳ್ಕೊಂಡ್ ಬರ್ತಿದ್ದಾರೆ ಅಂತ ಹೇಳಿ ನಿಮ್ಮ ಮಕ್ಕಳ ಮನಸ್ಥಿತಿ ಇರ್ತದೆ. ನನ್ನ ಅಪ್ಪ ಅಮ್ಮ ಹೋಗಿ ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ಕಷ್ಟಪಟ್ಟು ದುಡಿತಾ ಇದ್ದಾರೆ ಅಂತ ಹೇಳಿ ಯಾವ ಮಗು ಗೊತ್ತಾಗುತ್ತೋ, ನೀವು ಓದಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಮಗು ತಾನಾಗೆ ಓದ್ತಾ ಇರ್ತದೆ. ಯಾಕಂತ ಹೇಳಿದ್ರೆ, ನನ್ನ ತಂದೆ ತಾಯಿ ನನಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. ನನಗೋಸ್ಕರ ಕಷ್ಟಪಡ್ತಿರುವಾಗ ನಾನು ಅವ್ರಿಗೋಸ್ಕರ ಚೆನ್ನಾಗಿ ಓದ್ಬೇಕು. ಇದನ್ನ ನಾನು ಪ್ರಾಕ್ಟಿಕಲ್ ಆಗಿ ನನ್ನ ಕೋರ್ಟ್ ಮುಂದೆ ಬಂದಂತ ಘಟನೆಗಳು ಇಟ್ಕೊಂಡು ನಿಮ್ಮನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಈ ಹೇಳುವಂತ ಪ್ರತಿಯೊಂದು ಅಂಶನೂ ಕೂಡ ನಾನು ಬದ್ಧನಾಗಿದ್ದೇನೆ. ಪ್ರತಿಯೊಬ್ರು ಪೇರೆಂಟ್ಸ್ ಕೂಡ ಮಾತಾಡಿದಾಗ ನನಗೆ ಅನೇಕ ಸಮಸ್ಯೆಗಳು ಕಂಡು ಬರ್ತಾ ಇದ್ದೀವಿ, ಮಕ್ಕಳಿಗೆ ಮಾತಾಡಿದಾಗ ಸಮಸ್ಯೆಗಳು ಬರ್ತಿದೆ. ಹಾಗಾಗಿ ನನಗೆ ತುಂಬಾ ಬೇಸರ ಆಗ್ತದೆ. ಇವತ್ತು ಮಕ್ಕಳ ಸುರಕ್ಷತೆ ಅನ್ನೋದು ಎಲ್ಲಿದೆ? ನಮ್ಮ ಮನೆಗಳಲ್ಲಿದೆಯಾ, ಹಾಸ್ಟೆಲ್ಗಳಿದೆಯಾ, ಶಾಲೆಗಳಿದೆಯಾ, ಎಲ್ಲಿದೆ? ಎಲ್ಲಾ ಕಡೆನೂ ಕೂಡ ಇವತ್ತು ಮಕ್ಕಳ ಶೋಷಣೆ, ಕಿರುಕುಳ, ದೌರ್ಜನ್ಯ ಆಗ್ತದೆ. ನನಗೆ ಇನ್ನೂ ತುಂಬಾ ಬೇಸರ ಆಗಿತ್ತು ಅಂದ್ರೆ, ನಿಮ್ಮ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಕಳೆದ 3 ತಿಂಗಳ ಹಿಂದೆ ನನಗೊಂದು ಪ್ರಕರಣ ಬಂತು. ಇದೇ ತಾಲೂಕಿಂದ ಸರ್, ಪಕ್ಕದ ತಾಲೂಕಿಂದ, ಇದೇ ತಾಲೂಕಿಂದ ಬಂದಿದೆ. 6 ವರ್ಷದ ಒಂದು ಹೆಣ್ಣು ಮಗು ಆಟ ಆಡ್ತಾ ಪಕ್ಕದ ಮನೆಗೆ ಹೋಗ್ತಾಳೆ. ಪಕ್ಕದ ಮನೆಗೆ ಹೋಗಿ ಅದೇ ವಯಸ್ಸಿನ ಒಂದು ಹೆಣ್ಣು ಮಗು ಜೊತೆ ಆಟ ಆಡ್ತಾ ಅವಳ ಇನ್ನರ್ ವೇರಿನಲ್ಲಿ ಕೈ ಹಾಕ್ತಾಳೆ. ಕೈ ಹಾಕಿದಾಗ ಅವರ ತಾಯಿ ನೋಡಿ, ಯಾಕೆ ಈ ಮಗು ಒಂಥರ ವಿಚಿತ್ರವಾಗಿ ಮಾಡ್ತಾ ಇದೆಯಾ ಅಂತ ಹೇಳಿ ಕೈ ಹಿಡ್ಕೊಂಡು ಪಕ್ಕದ ಮನೆಗೆ ಬಂದು ಕೇಳ್ತಾಳೆ, ನೋಡು ನಿನ್ನ ಮಗಳು ಯಾಕೋ ಈ ರೀತಿ ಕೆಟ್ಟ ರೀತಿ ಬಿಹೇವ್ ಮಾಡ್ತಾರೆ ಅಂದಾಗ, ಆ ತಾಯಿ ಆ ಮಗು ಕೇಳ್ತಾರೆ, ಏನ್ ಮಾಡಿದೀನಿ ಅಂತ ಹೇಳಿ ಆ ಮಗು ಹೇಳ್ತೆ, ಇಲ್ಲಮ್ಮ ನಾನು ಆಟ ಆಡ್ತಾ ಇದ್ದೆ ಅಂತ ಹೇಳಿ ಮಗು ಹೇಳಿದ್ರು. ಏನ್ ಆಟ ಆಡ್ತಾ ಇದ್ದೆ? ಅಲ್ಲಮ್ಮ, ಇಬ್ರು ಕೂಡ ಟೀಚರ್, ಇಬ್ರು ಕೂಡ ಗಂಡ ಹೆಂಡತಿ, ಇಬ್ರು ಕೂಡ ಟೀಚರ್, ಪ್ರತಿಷ್ಠಿತ ಶಾಲೆಯ ಟೀಚರ್. ನೀನು ಸ್ಕೂಲಿಗೆ ಬಿಟ್ಟು ನೀನು ಅಪ್ಪ ಅಮ್ಮ ಹೋಗ್ತಿದ್ಯಲ್ಲ, ನಾನು ಮತ್ತೆ ಅಜ್ಜ ಇದೇ ಆಟ ಆಡ್ತಿದ್ದೆ. ಪ್ರತಿದಿನ ಅಜ್ಜ ಮಗುವಿನ ಆಟದ ನೆನಪಿನಲ್ಲಿ ಅವಳಿಗೆ ಗುಪ್ತಾಂಗಗಳಲ್ಲಿ ಫಿಂಗರಿಂಗ್ ಮಾಡ್ತಿದ್ರು.
ಅದು ಮಗು ಗೊತ್ತಿಲ್ಲ, ಅದು ಆಟ ಅಂತ ತಿಳ್ಕೊಂಡ್ರೆ ಅದು ಕೂಡ ಆಟ ಆಡ್ತಾ ಇದೆ. ಯಾಕೆ ನಾನು ನಿಮ್ಮಲ್ಲಿ ಹೇಳ್ದೆ ಅಂತ ಹೇಳಿದ್ರೆ, ಈ ರೀತಿಯಾದಂತಹ ಸಮಸ್ಯೆಗಳು ನಮ್ಮ ಮಕ್ಕಳ ಮುಂದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಸೇಫ್ ಟಚ್, ಅನ್ಸೇಫ್ ಟಚ್ ಮತ್ತೆ ಚಿಕ್ಕ ಚಿಕ್ಕ ಕಾನೂನುಗಳ ಬಗ್ಗೆ ಮಾಹಿತಿ ಕೊಡೋದು ನಿಮ್ಮೆಲ್ಲರ ಜವಾಬ್ದಾರಿ. ನನಗೆ 20 ನಿಮಿಷ ಟೈಮ್ ಕೊಡಿ, ಆಲ್ರೆಡಿ ಸಮಯ ಮೀರುತ್ತಿದೆ ಅಂತ ಕೊಟ್ಟಿದ್ದಾರೆ. ನಾನು 5 ನಿಮಿಷ ಅಕ್ಬಲಿ ಸರಲ್ಲಿ ಕೇಳ್ಕೊಳ್ತೀನಿ, 5 ನಿಮಿಷ. ದಯಮಾಡಿ ತಾವೆಲ್ಲರೂ ಕೂಡ ಇಂಥ ವಿಚಾರದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸ್ತೀರಾ ಅಂತ ಕೇಳ್ತಾ, ಜೊತೆಗೆ ತಾವೆಲ್ಲರೂ ಕೂಡ PUC ಉತ್ತಮ ಅಂಕಗಳನ್ನು ತೆಗೆದಿದ್ದೀರಿ, SSLC ಉತ್ತಮ ಅಂಕಗಳನ್ನು ತೆಗೆದಿದ್ದೀರಿ. ಇದು ಸಲ್ಲಬೇಕಾಗಿರೋದು ನಿಮ್ಮ ಜೊತೆಗೆ ನಿಮ್ಮ ಪೋಷಕರಿಗೆ ಒಂದು ಚಪ್ಪಾಳೆ ಮೂಲಕ ನಾವು ಒಂದು ಅಭಿನಂದನೆ ಸಲ್ಲಿಸ್ತಾನ. ಯಾಕಂದ್ರೆ ಪೋಷಕರು ನಮ್ಮ ಈ ಒಂದು ಜಮಾತೆ ಇಸ್ಲಾಮಿನ ಫೌಂಡರ್ ಆದಂತಹ ಮೌಲಾನಾ ಸೈಯದ್ ಮೋದಿ ಅವರು ಮಾತನ್ನ ಹೇಳ್ತಾರೆ, ಒಂದು ಕೈಯಲ್ಲಿ ಪುಸ್ತಕ, ಇನ್ನೊಂದು ಕೈಯಲ್ಲಿ ಶಿಕ್ಷಕನ ಕೈ. ಒಂದು ಕೈಯಲ್ಲಿ ಪುಸ್ತಕ, ಇನ್ನೊಂದು ಕೈಯಲ್ಲಿ ಶಿಕ್ಷಕನ ಕೈ ಹಿಡಿದುಕೊಡ್ರಿ. ಜೀವನದಲ್ಲಿ ನೀವು ಎಲ್ಲಿ ತಲುಪಬೇಕು ಅಲ್ಲಿ ತಲುಪಿಸ್ತಾರೆ. ಯಾರನ್ನೂ ಕೂಡ ನೀವು ಹೆದರುವಂತ ಅವಶ್ಯಕತೆ ಇಲ್ಲ, ಅಷ್ಟು ದೃಢವಾದ ವ್ಯಕ್ತಿ ನೀವು ಆಗ್ತೀರಿ ಅಂತ ಹೇಳಿ. ಹಾಗಾಗಿ ಪುಸ್ತಕಗಳನ್ನು ನಾವು ಗಟ್ಟಿಯಾಗಿಕೊಳ್ಳೋಣ. ನಮ್ಮ ಅನೇಕ ಬಸವಣ್ಣನಾಗಿರ್ಬೋದು, ಅನೇಕ ಹಿರಿಯರು ಕೂಡ ಹೇಳಿರೋದು ಅದನ್ನೇ, ಎಜುಕೇಶನ್ ಇಸ್ ದ ಒನ್ಲಿ ವೆಪನ್ ಟು ಚೇಂಜ್ ದ ಸೊಸೈಟಿ. ಶಿಕ್ಷಣ ನಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯಾದಂತಹ ಬದಲಾವಣೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಇಂತಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಈ ಒಂದು ಜಮಾತೆ ಇಸ್ಲಾಮಿ ಹಿಂದ್ ತರೀಕೆರೆಯ ಎಲ್ಲ ಆಯೋಜಕರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನೋಡಿ, ನನಗೆ ತುಂಬಾ ಖುಷಿ ಅಂತ ಹೇಳಿದ್ರೆ ಇದು ಸರ್ವಧರ್ಮ ಸಮ್ಮೇಳನ ಸರ್. ಇಲ್ಲಿ ನನ್ನ ಭಾರತದ ಪ್ರತಿಯೊಬ್ಬ ನಾಗರಿಕ ಮುಂದಿನ ಭವಿಷ್ಯದಲ್ಲಿ ಏನ್ ಮಕ್ಕಳಿದ್ದಾರೆ ಆ ಮಕ್ಕಳಿಗೋಸ್ಕರ ವೇದಿಕೆಯನ್ನು ಕಟ್ಟಿದೆ, ಇದು ಒಂದು ಕಲ್ಪಿಸಿಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಯಾವುದು ಕೂಡ ಇಲ್ಲ. ಇಲ್ಲಿ ಇರೋದು ಒಂದೇ ಪ್ರತಿಭೆ, ಮಕ್ಕಳ ಪ್ರತಿಭೆ. ಆ ಪ್ರತಿಭೆಗಳನ್ನು ನಾವು ಗುರುತಿಸಬೇಕು, ಮುಂದೆ ಬೆಳೆಸಬೇಕನ್ನೋದೇನು ತಮ್ಮ ಒಂದು ಆಲೋಚನೆ ಇದೆ. ಇದು ನಿರಂತರವಾಗಿ ಮುಂದುವರಿಲಿ. ಇದು ಕೇವಲ ಈ ಒಂದು ತಾಲೂಕಿಗೆ ಸೀಮಿತ ಆಗೋದು ಬೇಡ ಸರ್. ಅಕ್ಬಲಿ ಸರ್, ನಾನು ಇಲ್ಲಿ ಕುಂತಹ ಕಾರ್ಯದರ್ಶಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ಇಂತಹ ಕಾರ್ಯಕ್ರಮಗಳು ನೀವು ರಾಜ್ಯಾದ್ಯಂತ ಮಾಡಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಮಕ್ಕಳು ನನ್ನಲ್ಲಿ ಬರ್ತಾರೆ, ಸರ್ ನಂದು 97% ಆಗಿದೆ ಸರ್. ಮೊನ್ನೆ ನನ್ನೊಂದು ಮಗು ಬಂದಿತ್ತು, ಹೋದ ವರ್ಷ 2009ನಲ್ಲಿ CBSE ಅಲ್ಲಿ 99.9% ತೆಗೆದಿದ್ದಾಳೆ ಆ ಮಗು. ತಂದೆ ತಾಯಿ ಇಬ್ರು ಕೂಡ ಇಲ್ಲ ಸರ್, ಇಬ್ರು ಕೂಡ ಇಲ್ಲ, ಯಾರು ಕೂಡ. ಯಾಕಂದ್ರೆ ಕೋವಿಡ್ ಅಲ್ಲಿ ಇಬ್ರು ಕೂಡ ತಂದೆ ತಾಯಿ ಡೆತ್ ಆಗೋದ್ರು ಸರ್. 99% ತೆಗೆದಿದ್ದೀನಿ, ನನಗೆ ಓದಕ್ಕೇನೋ ದಾರಿ ಇಲ್ಲ ಅಂತ ಹೇಳಿ. ಎಂತಹ ಒಂದು ವಿಪರ್ಯಾಸ ಅಂತ ಹೇಳಿದ್ರೆ, ಆ ಮಗುಗೆ ಯಾರು ನನ್ನ ಹೆಸರು ಹೇಳ್ಕೊಡ್ತಿದ್ರು, ಕಳಿಸಿದಾರೋ ಗೊತ್ತಿಲ್ಲ. ತಕ್ಷಣ ಆ ಒಂದು ಮಗುಗೆ ಆ ಒಂದು ಟ್ಯಾಲೆಂಟ್ ಅನ್ನ ನೋಡಿ ನಾನು RV ಕಾಲೇಜಿಗೆ ಮಾತಾಡಿದ ತಕ್ಷಣ ಹೇಳಿದ್ರು, ಸರ್ ತಾವು ಫೋನ್ ಮಾಡಿದ್ದೀರಿ, ಮತ್ತೆ ಈ ಮಗು ಇಷ್ಟು ಪ್ರತಿಭಾನ್ವಿತ ಇದೆ ಅಂತ ಹೇಳಿ 1,20,000 ಫೀಸ್ ಹಂಗೆ ಫ್ರೀ ಮಾಡಿದ್ವಿ ಸರ್. ಯಾಕೆ ವಿಚಾರ ಹೇಳ್ತಾ ಅಂತ ಹೇಳಿದ್ರೆ, ಇಂತಹ ಮಕ್ಕಳನ್ನ ನಾವು ಗುರುತಿಸಬೇಕಾಗಿದೆ. ಇಲ್ಲಿ ಕುಂತಹ ಪ್ರತಿಯೊಬ್ಬ ಜವಾಬ್ದಾರಿಯುತ ನಾಗರಿಕ ಕೂಡ ನಾವು ಇಂತಹ ಮಕ್ಕಳನ್ನ ಗುರುತಿಸಬೇಕು, ಇವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋಣ ಅಂತ ಹೇಳ್ತಾ ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ತಮಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ, ವಿಶೇಷವಾಗಿ ಕುಂತಹ ಎಲ್ಲ ಪೋಷಕರಿಗೆ ಮತ್ತೆ ಮಕ್ಕಳಿಗೆ ವಿಶ್ ಆಲ್ ದ ಬೆಸ್ಟ್. ನಿಮ್ಮ ಬರುವಂತಹ ಮುಂದಿನ ದಿನಗಳಲ್ಲಿ ಸುಖಕರವಾಗಿರಲಿ. ನೀವು ಕೇವಲ ನಮ್ಮ ತರೀಕೆರೆ ತಾಲೂಕಿಗೆ ಮಾತ್ರ ಅಲ್ಲ, ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕೂಡ ಹೆಸರುವಾಸಿ ಆಗುವಂತ, ಹೆಸರು ಮಾಡುವಂತಹ ಒಂದು ಉನ್ನತ ಹುದ್ದೆಗಳಿಗೆ ಹೋಗಿ ನಾವು ಓದ್ಬೇಕು. ಏನ್ ಹೇಳಿ, ನಾವು ಓದ್ಬೇಕು. ಎಷ್ಟು ಓದ್ಬೇಕು ಅಂತ ಹೇಳಿದ್ರೆ, ಒಂದು ದಿನ ಪತ್ರಿಕೆಯಲ್ಲಿ ನಮ್ಮ ಬಗ್ಗೆ ಓದ್ಬೇಕು. ಏನ್ ಮಾಡ್ಬೇಕು, ಓದು ಹೆಂಗೆ ತಿಳ್ಬೇಕಂತ ಹೇಳಿದ್ರೆ, ವಿದ್ಯಾರ್ಥಿಗಳೇ ಎಷ್ಟು ಕಷ್ಟಪಟ್ಟು ಓದ್ಬೇಕಂತ ಹೇಳಿದ್ರೆ, ಒಂದು ದಿನ ಪತ್ರಿಕೆಯಲ್ಲಿ ನಮ್ಮ ಬಗ್ಗೆ ಓದ್ಬೇಕು. ಇಲ್ಲಿ ಯಾರ ಮಗ, ಯಾವ ಊರು ಮಗ ಅಂತ. ಆ ರೀತಿ ಆಗ್ತಿರಲ್ವೋ? ಚಪ್ಪಳನಿಲ್ಲ ಯಾರ ಹತ್ರ ಆಗ್ತಿರಲ್ಲ? ಓಕೆ, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. सॉरी सर, थोड़ा ज़्यादा टाइम दिया, माफ करो सर।